Good afternoon, everyone. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಏನನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅನ್ನೋದು ನೆನಪಿದೆಯಾ ಎಲ್ರಿಗೂ? ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ನಾವು ಕಾರ್ಬನ್ ಸಂಯುಕ್ತಗಳನ್ನ ನಾವು 3 ವಿಧವಾಗಿ ನಾವು ವಿಂಗಡಿಸಿದ್ವಿ ಅನ್ನೋದನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ? ಅಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ಬೋದು, ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಉಂಟಾದಂತಹ ಸಂಯುಕ್ತಗಳನ್ನ ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಆ ಹೈಡ್ರೋಕಾರ್ಬನ್ಗಳಲ್ಲಿ ಮುಖ್ಯವಾಗಿ 3 ವಿಧವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಮೊದಲನೆಯದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆದ್ರೆ ಇನ್ನೆರಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ನಾವು ನೋಡಬಹುದು. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ ಯಾವುದು? ಅಲ್ಕೇನ್ಗಳನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ತೀವಿ. ಇನ್ನು ಅಲ್ಕೀನ್ ಮತ್ತೆ ಅಲ್ಕೈನ್ಗಳನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಅಲ್ವಾ? ಸೊ ಅಲ್ಕೇನ್ ಅಂದ್ರೆ ಏನು, ಅಲ್ಕೀನ್ ಅಂದ್ರೆ ಏನು, ಅಲ್ಕೈನ್ ಅಂದ್ರೆ ಏನು ಅಂತ ಅಭ್ಯಾಸ ಮಾಡಿದ್ಮೇಲೆ ನಾವು ಅದರ ಸಾಮಾನ್ಯ ಸೂತ್ರವನ್ನು ಸಹ ನೋಡ್ತಾ ಇದ್ವಿ. ಸೊ ಇಲ್ಲಿವರೆಗೆ ನಾವು ನಿನ್ನಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೇ ಆಗಿತ್ತು. ಅದೇ ರೀತಿ ಕೆಲವೊಂದು ಸಂಯುಕ್ತಗಳ ಚುಕ್ಕಿ ರಚನೆಯನ್ನ ಅಭ್ಯಾಸ ಮಾಡಿದ್ವಿ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಚುಕ್ಕಿ ರಚನೆಯನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಮೊನ್ನೆನ ಕ್ಲಾಸಲ್ಲಿ ನೈಟ್ರೋಜನ್ನ ಚುಕ್ಕಿ ರಚನೆಯನ್ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ ಅಲ್ವಾ? ಸೊ ಎಷ್ಟು ಜನ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದೀರಾ? ತುಂಬಾ ಒಳ್ಳೆಯದು. ಇನ್ನು ಮಾಡದೇ ಇರುವವರು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಸಾರಿ, ಅಲ್ಕೀನ್ ಮತ್ತೆ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಅಂತ ನೋಡೋದಿದ್ರೆ, ಅಲ್ಕೇನ್ಗಳು ಯಾವ ರೀತಿಯಾಗಿರತ್ತೆ? ಕಾರ್ಬನ್ನ ಸಂಖ್ಯೆ ಎಷ್ಟಿದೆಯೋ ಆ ಸಂಯುಕ್ತದಲ್ಲಿರುವ ಹೈಡ್ರೋಜನ್ ಅದರ 2ರಷ್ಟಿದ್ದು CN ಆಗಿದ್ರೆ, N ಅನ್ನೋದು ಸಾಮಾನ್ಯವಾಗಿ N ನ ಬೆಲೆ 1, 2, 3 ಹೀಗೆ ಎಷ್ಟಿರತ್ತೆ ಅನ್ನೋದನ್ನ ನಾವು ನಿರ್ಧಾರ ಮಾಡಿ ಅದರ 2ರಷ್ಟು ಅಂದ್ರೆ 2N ಆಯ್ತು, ಅದಕ್ಕಿಂತ 2 ಜಾಸ್ತಿ ಇರುತ್ತೆ. 2N ಎಷ್ಟಾಗತ್ತೋ ಅದಕ್ಕೆ ಪ್ಲಸ್ 2ಅನ್ನ ಮಾಡಿದಾಗ ಎಷ್ಟು ಸಂಖ್ಯೆ ಬರುತ್ತೋ ಆ ಸಂಖ್ಯೆಯಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುತ್ತೆ ಅಲ್ಕೇನಲ್ಲಿ. ಇನ್ನು ಅಲ್ಕೀನಲ್ಲಿ ಯಾವ ರೀತಿಯಾಗಿರುತ್ತೆ? ಕಾರ್ಬನ್ನ ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟು 2N ಅಷ್ಟು ಹೈಡ್ರೋಜನ್ಗಳು ಇರುತ್ತೆ. ಅಲ್ಕೈನ್ಗಳಲ್ಲಿ ಯಾವ ರೀತಿಯಾಗಿರುತ್ತೆ? ಕಾರ್ಬನ್ನ ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟನ್ನ ನಾವು ಲೆಕ್ಕ ಹಾಕಿ ಅದರಿಂದ 2ಅನ್ನ ನಾವು ಮೈನಸ್ ಮಾಡಿದ್ರೆ ಅಷ್ಟು ಹೈಡ್ರೋಜನ್ನ ಸಂಖ್ಯೆಗಳು ಇರುತ್ತೆ. ಸೊ ಕಾರ್ಬನ್ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡಿ ಮೂಲ ಪದವನ್ನ ನಾವು ನಿರ್ಧಾರ ಮಾಡ್ತೀವಿ ಅಲ್ವಾ? ಅಂದ್ರೆ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸುವಾಗ ನಾವು ಮೂಲ ಪದ ಕಾರ್ಬನ್ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ನಿರ್ಧಾರ ಮಾಡ್ತೀವಿ. 1 ಇದ್ರೆ ಮೆಥ್, 2 ಇದ್ರೆ ಎಥ್ ಅಂತ ತಗೊಳ್ತೀವಿ, 3 ಇದ್ರೆ ಪ್ರೋಪ್ ಅಂತ ತಗೊಳ್ತೀವಿ, 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಇದ್ರೆ ಆಕ್ಟ್ ಅಂತ ತಗೊಳ್ತೀವಿ ಮೂಲ ಪದ, 9 ಇದ್ರೆ ನಾನ್ ಅಂತ ತಗೊಳ್ತೀವಿ, ಹಾಗೆ 10 ಇದ್ರೆ ಡೆಕ್ ಅಂತ ತಗೊಳ್ತೀವಿ. ಸೊ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸೋದು ಹೇಗೆ? ಯಾವ ರೀತಿಯಾಗಿ ನಾವು ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸ್ತೀವಿ? ಆಮೇಲೆ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಾತ್ರ ಇರತ್ತಾ ಕಾರ್ಬನ್ ಸಂಯುಕ್ತಗಳಲ್ಲಿ? ಇದೆಲ್ಲದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಸಾಮಾನ್ಯ ಸೂತ್ರ, ಪ್ರತಿಯೊಂದ್ರದ್ದು ಸಾಮಾನ್ಯ ಸೂತ್ರವನ್ನ ನೀವು ನೆನಪಲ್ಲಿ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ, ಹಾಗಾಗಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಈ ಒಂದು ಚಾಪ್ಟರ್ ಏನಿದೆಯಲ್ವಾ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಮತ್ತೆ PUC ಯಲ್ಲಿ ಇದರ ಏನು ಇನ್ನೂ ಹೆಚ್ಚು ಮಾಹಿತಿಯನ್ನ, ಈ ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಮಾಹಿತಿಯನ್ನ, ಹಾಗೆ ಇವುಗಳ ಕ್ರಿಯೆಗಳನ್ನ, ಹಲವಾರು ವಿಷಯಗಳನ್ನ ನಾವು ಮತ್ತೆ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಹೈಯರ್ ಸ್ಟಡೀಸಿಗೆ ಹೋದಾಗ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಇದು ಒಂಥರ ಬೇಸಿಕ್ ಫೌಂಡೇಶನ್ ತರ ನಿಮ್ಗೆ. ಸೊ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದೆಲ್ಲಾ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿ, ಆಯ್ತಾ? ಸೊ ಮೊದಲನೆಯದಾಗಿ ರಚನಾ ಸಮಾಂಗಿಗಳು ಅನ್ನೋದು ಒಂದು ವಿಷಯವನ್ನ ಹೇಳೋದಿದ್ರೆ, ಇದು ರಚನಾ ಸಮಾಂಗಿಗಳು ಅಂತ ಅಂದ್ರೆ ಒಂದೇ ರೀತಿಯ ಅಣುಸೂತ್ರವನ್ನ ಹೊಂದಿದ್ದು ಅವುಗಳ ರಚನಾ ಸೂತ್ರ ವಿಭಿನ್ನವಾಗಿದ್ರೆ, ಅಂದ್ರೆ ನಾವು ಇವಾಗ ಕಾರ್ಬನ್ನ ಬಹುರೂಪ ಅಂತ ನೋಡಿದ್ವಿ ಅಲ್ವಾ? ಅಲ್ಲಿ ಏನಾಗಿತ್ತು? ಮೂಲವಸ್ತು ಕಾರ್ಬನ್ನೇ ಆದ್ರೂ ಕೂಡ ಅದರ ರಚನೆಯಲ್ಲಿ ವ್ಯತ್ಯಾಸ ಇರೋದಕ್ಕೆ ನಾವು 3 ಬೇರೆ ಬೇರೆ ಬಹುರೂಪಗಳನ್ನ ನೋಡೋದಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಇಲ್ಲಿ ಯಾವುದಾದ್ರೂ ಒಂದು ಸಂಯುಕ್ತ, ಕಾರ್ಬನ್ನ ಸಂಯುಕ್ತ
ಒಂದೇ ಅಣುಸೂತ್ರವನ್ನ ಹೊಂದಿದ್ದು. ಆ ಅಣುಗಳ ಜೋಡಣೆಯಲ್ಲಿ ವ್ಯತ್ಯಾಸ ಇರುವಂತಹ ಏನು ಸಂಯುಕ್ತಗಳನ್ನ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಉದಾಹರಣೆಗೆ ನೀವಿಲ್ಲೊಂದು ಸಂಯುಕ್ತವನ್ನ ನೋಡಬಹುದು. ಇಲ್ಲಿ ಕಾರ್ಬನ್ನ ಸಂಖ್ಯೆ 4 ಇದೆ, ಹೌದಾ? ಇದು ಎರಡನೇ ಕಾರ್ಬನ್, ಇದು 3, ಸೊ ಇದು 4. ಇಲ್ಲೂ ಕೂಡ ಕಾರ್ಬನ್ 4 ಇದೆ ಅಂತ ಅಂದ್ರೆ C4 ಅಂತ ಆಯ್ತು. ಇನ್ನು ಹೈಡ್ರೋಜನ್ ಅನ್ನ ಕೌಂಟ್ ಮಾಡಿ 1 2 3 4 5 6 7 8 9 10 ಇದೆ. ಕಾರ್ಬನ್ 4 ಇದೆ, H10 ಇದೆ. ಸೊ ಇದನ್ನ ನಾವು ಬ್ಯೂಟೇನ್ ಅಂತ ಹೆಸರಿಸ್ತೀವಿ. ಹೇಗೆ ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ. ಹೆಸರು ಅಂದ್ರೆ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸೋದನ್ನ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಈಗ ರಚನಾ ಸಮಾಂಗಿಗಳ ಬಗ್ಗೆ ಕಲಿಯೋದಾದ್ರೆ ಇಲ್ಲಿ 4 ಕಾರ್ಬನ್ ಇರೋದಕ್ಕೆ ಇದು ಬ್ಯೂಟ್ ಆಯ್ತು. ಹಾಗೆ ನೀವಿಲ್ಲಿ ಈ ಒಂದು ಸೂತ್ರವನ್ನ ನೋಡಿದ್ರೆ C4 ಇದ್ದಾಗ H 2n+2 ಎಷ್ಟಾಗಬೇಕಾಯ್ತು? 2 ಇಂಟು n ಬೆಲೆ 4 ಆಯ್ತು ಅಲ್ವಾ? ಸೊ 4 + 2 ಅಂದ್ರೆ 2 4 8 + 2 ಅಂದ್ರೆ H10 ಆಯ್ತು. ಅಂದ್ರೆ ಇದು CnH2n ಥರ ಇದೆ ಅಲ್ವಾ? CnH2n + 2 ಥರ ಇದೆ. H2n ಅಲ್ಲ, H2n + 2 ಥರ ಇದೆ. ಅಂದ್ರೆ ಇದು ಅಲ್ಕೇನ್ಗಳ ಸೂತ್ರವನ್ನ ಅನುಸರಿಸ್ತಾ ಇದೆ. ಅಂದ್ರೆ ಅಲ್ಕೇನ್ ಆಯ್ತು ಇದು ಅನ್ನೋದು ಗೊತ್ತಾಗ್ತಾ ಇದೆ, ಹೌದಾ? ಸೊ ಇದನ್ನ ನಾವು ಬ್ಯೂಟೇನ್ ಅಂತ ಹೆಸರಿಸ್ತೀವಿ. ಈಗ ಈ ಒಂದು ಸೂತ್ರವನ್ನ ನೋಡಿದ್ರೆ, ರಚನಾ ಸೂತ್ರವನ್ನ ನೋಡಿದ್ರೆ ಇಲ್ಲೂ ಸಹ 4 ಕಾರ್ಬನ್ ಇದೆ ಅಲ್ವಾ? ಹಾಗೆ ಹೈಡ್ರೋಜನ್ ಅನ್ನ ನೀವು ಕೌಂಟ್ ಮಾಡಿದ್ರೆ ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ ಹೈಡ್ರೋಜನ್ 10 ಇದೆ. ಸೊ ನೀವು ಅಣುಸೂತ್ರವನ್ನ ನೋಡಿದ್ರೆ 2 ಕಾರ್ಬನ್ 4, ಹೈಡ್ರೋಜನ್ 10 ಕಾಣಿಸ್ತಾ ಇದೆ 2ರಲ್ಲೂ. ಆದ್ರೆ ವ್ಯತ್ಯಾಸ ಎಲ್ಲಿದೆ? ಇದನ್ನ ನೀವು ನೋಡಿದ್ರೆ ಕಾರ್ಬನ್ನ ಸರಪಳಿ ಉದ್ದ ಸರಪಳಿ ರಚನೆಯನ್ನ ಹೊಂದಿದೆ, ಹೌದಾ? ಹೀಗೆ ಒಂದೇ ಒಂದು ಲೈನ್ ಅಲ್ಲಿ ಎಲ್ಲಾ ಕಾರ್ಬನ್ ಪರಮಾಣುಗಳು ಜೋಡಣೆ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ? 3 ಕಾರ್ಬನ್ ಒಂದು ಸರಪಳಿಯಲ್ಲಿ ಇದ್ರೆ ಉದ್ದ ಸರಪಳಿಯಲ್ಲಿ 4ನೇ ಕಾರ್ಬನ್ ಹೀಗೆ ಕವಲಾಗಿದೆ ಅಲ್ವಾ? ನಾವು ಕಾರ್ಬನ್ ಸಂಯುಕ್ತಗಳ 3 ಬಗೆಯ ರಚನೆಯನ್ನ ನೋಡುವಾಗ ಹೇಳಿದ್ದೆ. ಒಂದು ಉಂಗುರ ರಚನೆ ಮಾಡುತ್ತೆ, ಇನ್ನೊಂದು ಕವಲು ರಚನೆ ಆಗಬಹುದು, ಹಾಗೆ ಉದ್ದ ಸರಪಳಿ ರಚನೆ ಅಥವಾ ನೇರ ಸರಪಳಿ ರಚನೆ ಅಂತ ಹೇಳ್ತೀವಿ ಅಲ್ವಾ? ಈ 3 ಬಗೆಯನ್ನ ನಾವು ನೋಡಿದ್ವಿ. ಸೊ ಇಲ್ಲಿ ಒಂದು ಸಂಯುಕ್ತ ಉದ್ದ ಸರಪಳಿ ರಚನೆಯನ್ನ ಹೊಂದಿದ್ದು ಅದೇ ಅಣುಸೂತ್ರವನ್ನ ಹೊಂದಿರುವಂತಹ ಸಂಯುಕ್ತ ಕವಲು ರಚನೆಯನ್ನ ಹೊಂದಿದೆ. ಅಣುಸೂತ್ರ ಸೇಮ್ ಇದೆ ಅಲ್ವಾ? ಆದ್ರೆ ಏನು, ಅವುಗಳ ಜೋಡಣೆಯಲ್ಲಿ ಅಣುಗಳು ಜೋಡಿಸಿರೋದ್ರಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಇಂಥವುಗಳನ್ನ ನಾವೇನಂತ ಕರಿತೀವಿ? ಒಂದೇ ಅಣುಸೂತ್ರವನ್ನ ಹೊಂದಿದ್ದು ರಚನೆಯಲ್ಲಿ ವ್ಯತ್ಯಾಸ ಇರುವಂತಹ ಸಂಯುಕ್ತಗಳನ್ನ ರಚನಾ ಸಮಾಂಗಿಗಳು, ಸಮ ಇರೋದಕ್ಕೆ ಅವು ಸಮಾಂಗಿಗಳು ಅಂತ ಕರಿತೀವಿ ನಾವು, ಆಯ್ತಾ? ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಈ ಒಂದು ಸಂಯುಕ್ತವನ್ನ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಅದೇ ರೀತಿಯಲ್ಲಿ ಇನ್ನು ಹಲವಾರು ಉದಾಹರಣೆಗಳನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇದೆ, ಆಯ್ತಾ? ಸೈಕ್ಲೋಹೆಕ್ಸೇನ್ ಮತ್ತೆ ಬೆನ್ಝೀನ್ ರಚನೆಯನ್ನ ನೋಡಬಹುದು ನಾವು. ಸೈಕ್ಲೋಹೆಕ್ಸೇನ್ ಮತ್ತೆ ಸೈಕ್ಲೋಹೆಕ್ಸೇನ್ ಮತ್ತೆ ಹೆಕ್ಸೀನ್ ರಚನೆ, ಸೈಕ್ಲೋಹೆಕ್ಸೇನ್, ಈ ರೀತಿಯಾಗಿ ಸೈಕ್ಲೋಹೆಕ್ಸೇನ್ ರಚನೆ ಬರುತ್ತೆ. ಹಾಗೆ ಹೆಕ್ಸೀನ್ ಅಂದ್ರೆ C6H12, ಇದು 2ರಲ್ಲೂ ಇದೆಲ್ಲ ಹೈಡ್ರೋಜನ್ ಇರುತ್ತೆ, ಇಲ್ಲಿ ಮಧ್ಯದಲ್ಲಿ ಕಾರ್ಬನ್ ಇರುತ್ತೆ. 6 ಕಾರ್ಬನ್ ಮತ್ತೆ 12 ಹೈಡ್ರೋಜನ್ ಅನ್ನ ಒಳಗೊಂಡಿರೋದು ಸೈಕ್ಲೋಹೆಕ್ಸೇನ್, ಆಯ್ತಾ? ಉಂಗುರ ರಚನೆ ಆಗಿದೆ. ಇದರಲ್ಲಿ ಉಂಗುರ ರಚನೆ, ಇಲ್ಲಿ ಮಧ್ಯದಲ್ಲಿ ಇಲ್ಲೆಲ್ಲ ಕಾರ್ಬನ್ ಇರುತ್ತೆ, ಕಾರ್ಬನ್ ಕಾರ್ಬನ್ ಕಾರ್ಬನ್ನಿಗೆ ಪ್ರತಿ ಕಾರ್ಬನ್ನಿಗೆ 2 ಹೈಡ್ರೋಜನ್ ನ ಜೋಡಣೆ ಆಗಿರುತ್ತೆ. ಸೊ ಇದು ಸೈಕ್ಲೋಹೆಕ್ಸೇನ್ ಆದ್ರೆ ಈ ಹೆಕ್ಸೀನ್ ಏನಿದೆ ಇದು ಉದ್ದ ಸರಪಳಿ ಕಾರ್ಬನ್ ಚೈನ್ ಅನ್ನ ಹೊಂದಿರುತ್ತೆ.
ಆಯ್ತಾ. ಇಲ್ಲಿ 12 ಹೈಡ್ರೋಜನ್ಗಳನ್ನ ನಾವು ಮತ್ತೆ ತುಂಬಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಹೆಕ್ಸೀನ್. ಇದ್ರಲ್ಲೂ ಸಹ ಇದು ಕೂಡ C6H12 ಆಗಿರತ್ತೆ. ಇದು ಕೂಡ C6H12. ಅಂದ್ರೆ ಅಣು ಸೂತ್ರ ಒಂದೇ ಆಗಿದೆ, ಆದ್ರೆ ರಚನೆಯಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ಇದು ನೋಡಿ ಉಂಗುರ ರಚನೆ ಅಲ್ವಾ, ಆದ್ರೆ ಈ ಹೆಕ್ಸೀನ್ ನ ರಚನೆ ಏನಿರುತ್ತೆ ಅದು ಉದ್ದ ಸರಪಳಿಯ ರಚನೆ ಆಗಿರುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಆಯ್ತಾ. ಸೊ ಈಗ ನಾವು ಏನು ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಒಳಗೊಂಡಿರುವಂತಹ ಸಂಯುಕ್ತಗಳು ಹೈಡ್ರೋಕಾರ್ಬನ್ಗಳು ಅಂತ ನೋಡಿದ್ವಿ ಅಲ್ವಾ. ಒಂದು ವೇಳೆ ಈ ಹೈಡ್ರೋಕಾರ್ಬನ್ ನಲ್ಲಿರುವಂತಹ ಯಾವುದಾದ್ರೂ ಒಂದು ಹೈಡ್ರೋಜನ್ ಅನ್ನ ಬೇರೆ ಯಾವುದಾದ್ರೂ ಪರಮಾಣು ಸ್ಥಾನ ಪಲ್ಲಟಗೊಳಿಸಿ ಅದ್ರ ಜಾಗಕ್ಕೆ ತಾನ್ ಬಂದು ಕುತ್ಕೊಂಡ್ರೆ ಅಂತಹ ಒಂದು ಪರಮಾಣುವನ್ನ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ. ಅಂದ್ರೆ ಇವಾಗ ಮೀಥೇನ್ ಅಂತ ತಗೊಳ್ಳೋಣ. 4 ಹೈಡ್ರೋಜನ್ ಇದೆ ಅಲ್ವಾ, ಇದು ಹೈಡ್ರೋಕಾರ್ಬನ್ ಇದು, ಹೌದಾ. ಆದ್ರೆ ಒಂದು ವೇಳೆ ಈ ಒಂದು ಹೈಡ್ರೋಜನ್ ಅನ್ನ ಯಾವುದಾದ್ರೂ ಬೇರೆ ಪರಮಾಣು, ಫಾರ್ ಎಕ್ಸಾಂಪಲ್ ನಾನು ಎ ಅಂತ ತಗೊಳ್ತೀನಿ. ಆಯ್ತಾ. ಎ ಅಂದ್ರೆ ಯಾವುದಾದ್ರೂ ಒಂದು ಪರಮಾಣು, ಯಾವುದು ಪರಮಾಣು ಎ ಇಂದ ಸ್ಟಾರ್ಟ್ ಆಗಲ್ಲ, ನಾನು ಇನ್ ಜನರಲ್ ಎ ಅಂತ ತಗೊಂಡಿದ್ದೀನಿ, ಆಲ್ಫಾಬೆಟ್ ಎ ಅಂತ. ಆಯ್ತಾ. ಸೊ ಎ ಬಂದು ಇಲ್ಲಿ ಇದರ ಜಾಗಕ್ಕೆ ಬಂದು ಕುತ್ಕೊಂಡ್ರೆ, ಅಂದ್ರೆ ಎಚ್ ಬದಲಿಗೆ ಎ ಬಂದು ಕುತ್ಕೊಂಡ್ರೆ ಸೊ ಇಲ್ಲಿ ಎ ಆಯ್ತು ಅಲ್ವಾ. ಹೈಡ್ರೋಜನ್ ನ ಸ್ಥಾನ ಪಲ್ಲಟ ಆಗಿ ಎ ಬಂದು ಕುತ್ಕೊಳ್ತಾ ಇದೆ. ಸೊ ಈ ಎ ಅನ್ನ ಏನಂತ ಕರೀತಾರೆ, ಕ್ರಿಯಾ ಗುಂಪು ಅಂತ ಕರೀತಾರೆ. ಅಂದ್ರೆ ಯಾವುದೇ ಹೈಡ್ರೋಕಾರ್ಬನ್ ನಲ್ಲಿ ಹೈಡ್ರೋಜನ್ ನ ಸ್ಥಾನ ಪಲ್ಲಟ ಆಗಿ ಬೇರೆ ಒಂದು ಪರಮಾಣು ಬಂದು ಕುತ್ಕೊಂಡ್ರೆ ಅದನ್ನ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ. ಸೊ ಯಾವುದೆಲ್ಲ ಕ್ರಿಯಾ ಗುಂಪು ಇರುತ್ತೆ, ಈಗ ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಇದ್ರೆ ಇವುಗಳನ್ನ ಒಟ್ಟಾರೆಯಾಗಿ ಹ್ಯಾಲೋಜನ್ ಅಂತ ಕರೀತಾರೆ, ಹ್ಯಾಲೋಜನ್ಗಳು ಅಂತ. ಅಂದ್ರೆ ಕ್ಲೋರಿನ್ ಆದ್ರೂ ಬರಬಹುದು, ಬ್ರೋಮಿನ್ ಆದ್ರೂ ಬರಬಹುದು, ಅಯೋಡಿನ್ ಆದ್ರೂ ಬರಬಹುದು, ಯಾವ್ದಾದ್ರೂ. ಎ ಅಂತ ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಅಲ್ವಾ, ಈ ಎ ಜಾಗದಲ್ಲಿ ಒಂದ್ ವೇಳೆ ಕ್ಲೋರಿನ್ ಬಂದ್ರೆ ಇದು ಹ್ಯಾಲೋಜನ್ ಆಗತ್ತೆ, ಅಥವಾ ಬ್ರೋಮಿನ್ ಬಂದ್ರೆ ಅದು ಕೂಡ ಹ್ಯಾಲೋಜನ್, ಅಥವಾ ಅಯೋಡಿನ್ ಬಂದ್ರೆ ಈ ಮೂರನ್ನು ಸೇರಿಸಿ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಮೂರನ್ನು ಒಟ್ಟಾರೆಯಾಗಿ ನಾವು ಹ್ಯಾಲೋಜನ್ಗಳು ಅಂತ ಕರಿತೀವಿ. ಆಯ್ತಾ. ಅದೇ ರೀತಿ ಆಮ್ಲಜನಕ ಸೇರ್ಪಡೆ ಆಗಬಹುದು, ಅಥವಾ ನೈಟ್ರೋಜನ್ ಸೇರ್ಪಡೆ ಆಗಬಹುದು, ಸಲ್ಫರ್ ಸೇರ್ಪಡೆ ಆಗಬಹುದು. ಈ ರೀತಿ ಹೈಡ್ರೋಜನ್ ಜಾಗವನ್ನ ಅಂದ್ರೆ ಸ್ಥಾನವನ್ನ ಪಲ್ಲಟ ಮಾಡಿ ಈ ಎಲ್ಲ ಪರಮಾಣುಗಳು ಬಂದು ಕುತ್ಕೊಳ್ಬಹುದು. ಸೊ ಇಂತಹ ಪರಮಾಣುಗಳನ್ನ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಏನಿರ್ಬೋದು, ಅಥವಾ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರಬಹುದು, ಇಂತಹ ಪರಮಾಣುಗಳನ್ನ ನಾವು ಕ್ರಿಯಾ ಗುಂಪುಗಳು ಅಂತ ಕರಿತೀವಿ. ಸೊ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಒಂದು ಅಥವಾ ಹೆಚ್ಚಿನ ಹೈಡ್ರೋಜನ್ ಅನ್ನ ಈ ಧಾತುಗಳು ಬದಲಾಯಿಸೋದಿಕ್ಕೆ ಸಾಧ್ಯ ಇದೆ. ಇದರಿಂದಾಗಿ ಕಾರ್ಬನ್ನ ವೇಲೆನ್ಸಿ ತೃಪ್ತ ಆಗತ್ತೆ. ಅಂದ್ರೆ ನಾವು ನೋಡಿದೀವಿ ನಿನ್ನೆ, ನಾವು ಸರಪಳಿಯನ್ನ ಬರೆಯುವಾಗ ಅಂದ್ರೆ ಹೈಡ್ರೋಕಾರ್ಬನ್ ಸಂಯುಕ್ತದ ರಚನೆಯನ್ನ ಬರೆಯುವಾಗ ಯಾವಾಗ್ಲೂ ಕಾರ್ಬನ್ನ ವೇಲೆನ್ಸಿ ತೃಪ್ತ ಆಗೋ ರೀತಿಯಲ್ಲಿ ಬರಿಬೇಕು ಅನ್ನೋದನ್ನ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಈ ಅಂದ್ರೆ ಸಂಯುಕ್ತದಲ್ಲಿ ಹೈಡ್ರೋಜನ್ ನ ಸ್ಥಾನ ಪಲ್ಲಟ ಆದ್ರೂ ಕೂಡ ಈ ಧಾತುಗಳು ಅಂದ್ರೆ ಕ್ರಿಯಾ ಗುಂಪುಗಳು ಏನ್ ಬಂದು ಸೇರುತ್ತಲ್ಲ ಅದು ಸಹ ಕಾರ್ಬನ್ನ ವೇಲೆನ್ಸಿಯನ್ನ ತೃಪ್ತ ಮಾಡೋ ರೀತಿಯಲ್ಲೇ ಬಂದು ಸೇರ್ಕೊಳ್ಳುತ್ತೆ. ಈಗ ಹೈಡ್ರೋಜನ್ ಬಿಟ್ಟು ಹೋಯ್ತು, ಕ್ಲೋರಿನ್ ಬಂದು ಸೇರ್ಕೊಂತು ಅಂದ್ ಮಾತ್ರಕ್ಕೆ ಕಾರ್ಬನ್ನ ವೇಲೆನ್ಸಿ ಏನು ಹಾಳಾಗೋದಿಲ್ಲ, ಅದು ಹಾಗೆ ತೃಪ್ತ ಆಗೇ ಇರತ್ತೆ. ಅಂದ್ರೆ 4 ವೇಲೆನ್ಸಿ ಏನಿರತ್ತಲ್ವ ಕಾರ್ಬನ್ದು, ಅದು ಪೂರ್ತಿ ಆಗೇ ಇರತ್ತೆ, ಎಲ್ಲಾ ಸಂದರ್ಭದಲ್ಲೂ ಪೂರ್ತಿ ಆಗತ್ತೆ. ಅದೇ ರೀತಿ ಸಂಯುಕ್ತಗಳು ಜೋಡಣೆ ಆಗ್ತಾ ಇರತ್ತೆ. ಸೊ ಇಲ್ಲಿ ಏನು ಈ ಕ್ರಿಯಾ ಗುಂಪು ಅಂದ್ರೆ ಏನು ಅಂತ ನೋಡೋದಿದ್ರೆ, ಇವು ಬೇರೆ ಹೈಡ್ರೋಜನ್ ಅಲ್ಲದ ಬೇರೆ ಎಲ್ಲಾ ಧಾತುಗಳನ್ನ ನಾವೇನಂತ ಕರಿತೀವಿ, ಹೈಡ್ರೋಜನ್ ನ ಹೊರತುಪಡಿಸಿ ಕಾರ್ಬನ್ ಜೊತೆಗೆ ಬೇರೆ ಧಾತು ಜೋಡಣೆ ಆದ್ರೆ ಅವುಗಳನ್ನ ಕ್ರಿಯಾ ಗುಂಪು ಅಂತ ಕರಿತೀವಿ ಒಟ್ಟಾರೆಯಾಗಿ. ಸೊ ಹೈಡ್ರೋಜನ್ ಅನ್ನ ಬದಲಾಯಿಸುವಂತಹ ಧಾತು ಅಥವಾ ಪರಮಾಣುವನ್ನ ನಾವು ಕ್ರಿಯಾತ್ಮಕ ಗುಂಪು ಅಥವಾ ಕ್ರಿಯಾ ಗುಂಪು ಅಂತ ಕರಿತೀವಿ. ಸೊ ಇದು ಹೇಗೆ ಜೋಡಣೆ ಆಗತ್ತಲ್ವಾ, ಯಾವ ಸಂಯುಕ್ತದ ಜೊತೆಗೆ ಜೋಡಣೆ ಆಗತ್ತೋ ಆ ಸಂಯುಕ್ತದಲ್ಲಿರುವಂತಹ ಕಾರ್ಬನ್ನ ಸಂಖ್ಯೆ, ಅಂದ್ರೆ ಎಷ್ಟು ಉದ್ದ ಕಾರ್ಬನ್ನ ಸರಪಳಿ ಇದ್ರೂ ಕೂಡ
ಈ ಒಂದು ಕ್ರಿಯಾಗುಂಪು ಯಾವುದು ಬಂದು ಸೇರತ್ತೋ ಆ ಕ್ರಿಯಾಗುಂಪು ಇಡೀ ಸಂಯುಕ್ತದ ಗುಣಲಕ್ಷಣವನ್ನ ಅದು ಕಂಟ್ರೋಲ್ ಮಾಡುತ್ತೆ. ಅದು ಹೇಳ್ದಂಗೆ ಇಡೀ ಸಂಯುಕ್ತ ನಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಹೇಗ್ ಹೇಳ್ಬಹುದು ಅಂದ್ರೆ, ಈಗ ಸ್ಕೂಲಲ್ಲಿ ನಿಮ್ ಕ್ಲಾಸಲ್ಲಿ ಒಬ್ರು ಕ್ಲಾಸ್ ಲೀಡರ್ ಅಂತ ಇರ್ತಾರೆ ಅಲ್ವಾ? ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇರಬಹುದು, ಆದ್ರೆ ಕ್ಲಾಸ್ ಲೀಡರ್ ಏನ್ ಹೇಳ್ತಾರೋ ಅದನ್ನ ಇಡೀ ಕ್ಲಾಸ್ ಕೇಳ್ಬೇಕಾಗತ್ತೆ. ಸೊ ಇದು ಈ ಕ್ರಿಯಾಗುಂಪು ಏನಿದೆ ಅದು ಕ್ಲಾಸ್ ಲೀಡರ್ ತರ. ಲೀಡರ್ ಏನ್ ಹೇಳ್ತಾನೆ ಅದನ್ನ ನಾವೆಲ್ಲರೂ ಕೇಳ್ಬೇಕಾಗತ್ತೆ, ಮಿಕ್ಕಿದವರೆಲ್ಲರೂ ಮಕ್ಕಳು ನಾವು ಕೇಳ್ಬೇಕಾಗತ್ತೆ. ಸೊ ಆ ರೀತಿ ಈ ಸಂಯುಕ್ತ ಕ್ರಿಯಾಗುಂಪು ಏನಿದೆ, ಸಂಯುಕ್ತಗಳ ನಿರ್ದಿಷ್ಟ ಗುಣಲಕ್ಷಣಗಳು ಆ ಕ್ರಿಯಾಗುಂಪನ್ನ ಆಧರಿಸಿ ಇರತ್ತೆ. ಈಗ ಲೀಡರ್ ಸುಮ್ನೆ ಕುತ್ಕೊಳ್ಳಿ ಅಂತ ಅಂದ್ರೆ ನಾವು ಸುಮ್ನೆ ಕುತ್ಕೋಬೇಕಾಗತ್ತೆ. ಲೀಡರ್ ಬರ್ಕೊಳ್ಳಿ, ನೋಟ್ಸ್ ಅನ್ನ ಬರ್ಕೊಳ್ಳಿ ಅಂತ ಅಂದ್ರೆ ನಾವು ಬರ್ಕೋಬೇಕು ಅಲ್ವಾ? ಸೊ ಅದೇ ರೀತಿ ಕ್ರಿಯಾಗುಂಪು ಯಾವ ರೀತಿ ಇರತ್ತೋ ಅದನ್ನ ಆಧರಿಸಿ ಇಡೀ ಸಂಯುಕ್ತದ ಗುಣಲಕ್ಷಣಗಳು ನಿರ್ಧಾರ ಆಗ್ತಾ ಇರತ್ತೆ. ಅದು ಎಷ್ಟು ಉದ್ದವಾದ್ರೂ ಇರ್ಲಿ, ಕಾರ್ಬನ್ನ ಸರಪಳಿ ಎಷ್ಟು ಉದ್ದವಾದ್ರೂ ಇರ್ಲಿ, ಅಥವಾ ಅದರ ಗಾತ್ರ ಸ್ವಭಾವ ಯಾವ ರೀತಿಯಾಗಾದ್ರೂ ಇರ್ಲಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ನಿರ್ಧಾರ ಆಗೋದು ಯಾವುದ್ರ ಮೇಲೆ? ಬರೀ ಕ್ರಿಯಾಗುಂಪು ಯಾವ ರೀತಿ ಇದೆ ಅದ್ರ ಮೇಲೆ ಸಂಯುಕ್ತದ ಗುಣಲಕ್ಷಣಗಳು ನಿರ್ಧಾರ ಆಗತ್ತೆ. ಸೊ ಅಷ್ಟು ಪ್ರಮುಖವಾದಂತಹ ಗುಂಪುಗಳು ಇವು ಆಗಿರತ್ತೆ. ಹಾಗಿದ್ರೆ ಕ್ರಿಯಾಗುಂಪುಗಳು ಎಲ್ಲಿ ಬರತ್ತೆ, ಹೇಗೆ ಇರತ್ತೆ, ಏನು ಅನ್ನೋದನ್ನ ನೋಡೋದಿದ್ರೆ ಮೊದಲಿಗೆ ಅನುರೂಪ ಶ್ರೇಣಿ ಅನ್ನೋದನ್ನ ನೋಡಬಹುದು. ಏನಿದು ಅಂತ ಅಂದ್ರೆ, ನಾವಿಲ್ಲಿ ಕಾರ್ಬನ್ನ ಸಂಖ್ಯೆಯನ್ನ ಆಧರಿಸಿ ಮೂಲ ಪದ ಏನ್ ಕೊಟ್ವಲ್ವಾ, ಸೊ ಇವುಗಳ ಜೊತೆಗೆ ಒಂದು ಪ್ರತ್ಯಯವನ್ನ ಸೇರಿಸ್ತಾ ಹೋದ್ರೆ, ಅಂತ್ಯ ಪ್ರತ್ಯಯವನ್ನ ಸೇರಿಸ್ತಾ ಹೋದ್ರೆ ಇವುಗಳೇನೆ ಅನುರೂಪ ಶ್ರೇಣಿ. ಅಂದ್ರೆ ಈಗ ಅಲ್ಕೇನ್ ಅಂತ ಬಂದ್ರೆ ಇಲ್ಲಿ ಪ್ರತ್ಯಯ ಏನು? ಅಲ್ಕೇನ್ಗಳಿಗೆ ಈಗ ವ್ಯತ್ಯಾಸವನ್ನ ನೋಡಿದ್ರೆ ನೀವು, ಅಲ್ಕ್ ಸೇಮ್ ಇದೆ, ನಾನು ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೆ ಅಲ್ವಾ, ಅಲ್ಕ್ ಅನ್ನುವಂತಹ ಶಬ್ದ ಸೇಮ್ ಇದೆ. ಏನ್ ಪ್ರತ್ಯಯ ಸೇರ್ತಾ ಇದೆ, ಇಲ್ಲಿ ಈನ್ ಅಂತ ಇದೆ, ಇದು ಐನ್ ಅಂತ ಇದೆ. ಅಂದ್ರೆ ವ್ಯತ್ಯಾಸ ಇರೋದು ಏನ್, ಈನ್, ಐನಲ್ಲಿ ಅಲ್ವಾ? ಹಾಗಾಗಿ ನಾವು ಪ್ರತ್ಯಯ ಅಲ್ಕೇನ್ಗಳಿಗೆ ಏನ್ ಪ್ರತ್ಯಯವನ್ನ ಸೇರಿಸ್ಬೇಕು. ಅದೇ ಅಲ್ಕೀನ್ ಆದ್ರೆ ಈನ್ ಅನ್ನುವಂತಹ ಪ್ರತ್ಯಯವನ್ನ ಸೇರಿಸ್ಬೇಕು. ಅಲ್ಕೈನ್ಗಳಿಗಾದ್ರೆ ಐನ್ ಅನ್ನುವಂತಹ ಪ್ರತ್ಯಯವನ್ನ ಸೇರಿಸ್ಬೇಕು. ಮೂಲ ಪದ ಇದೇ ಇರುತ್ತೆ, ಅದರ ಜೊತೆಗೆ ತುದಿಯಲ್ಲಿ ಇದನ್ನ ನಾವು ಸೇರಿಸ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ CH4 ಅಂತ ಇದೆ, ಆಯ್ತಾ? ಸೊ ಇಲ್ಲಿ ಕಾರ್ಬನ್ ಸಂಖ್ಯೆ ಎಷ್ಟು? 1 ಅಲ್ವಾ? ಹಾಗಾಗಿ ಮೂಲ ಪದ ನಾವು ಮೆಥ್ ಅನ್ನೋದನ್ನ ತಗೊಳ್ಬೇಕು. ಹಾಗೆ ಇದು ಅಲ್ಕೇನ್ ರೀತಿ ಇದೆ, ಅಂದ್ರೆ CnH2n+2 ಸೂತ್ರವನ್ನ ಇದು ಅನುಸರಿಸ್ತಾ ಇದೆ. ಹಾಗಾಗಿ ಇದನ್ನ ನಾವು ಅಲ್ಕೇನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಇದು ಏನಾಗತ್ತೆ? CH4 ಅಂದ್ರೆ ಮೆಥ್ ಪ್ಲಸ್ ಏನ್. ನೀವು ಕನ್ನಡದಲ್ಲಿ ಸಂಧಿ ಎಲ್ಲ ಬರೀತೀರಾ ಅಲ್ವಾ? ಏನೋ ಒಂದು ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಈ ರೀತಿ ಎಲ್ಲ ಬರೀತೀರಾ. ಒಂದು ಶಬ್ದ ಇನ್ನೊಂದು ಶಬ್ದದ ಜೊತೆಗೆ ಸೇರ್ಕೊಂಡು ಹೊಸದೊಂದು ಶಬ್ದ ಉಂಟಾಗೋದನ್ನ, ಅಂದ್ರೆ ಆ ಅಕ್ಷರ ಹೊರಟೋಗಿ ಶಬ್ದ ಉಂಟಾಗೋದನ್ನ ನೀವು ಬರ್ದಿರ್ತೀರಾ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬರಿಬೇಕು, ಒಂಥರ ಸಂಧಿ ಬರೆಯೋ ರೀತಿಯಲ್ಲೇ ಇದು. ಮೆಥ್ ಅಂತ ಬರಿತೀವಿ, ಪ್ಲಸ್ ಏನ್, ಇದು ಎರಡು ಸೇರಿ ಮೆಥೇನ್ ಅಂತ ಆಗತ್ತೆ. ಎರಡು ಸೇರಿ ಮೆಥೇನ್ ಅಂತ ಆಯ್ತು. ಸೊ ಈ ಸಂಯುಕ್ತದ ಹೆಸರು C1 ಇರೋದಕ್ಕೆ ಮೂಲ ಪದ ಮೆಥ್ ಆದ್ರೆ, ಇದು CnH2n+2 ಸೂತ್ರವನ್ನ ಅನುಸರಿಸ್ತಾ ಇರೋದಕ್ಕೆ ಏನ್ ಪ್ರತ್ಯಯ ಸೇರ್ಪಡೆ ಆಗಿ ಮೆಥೇನ್ ಅಂತ ಆಯ್ತು. ಹಾಗೆ ಎರಡನೆಯದು, ಈಗ C2H6 ಅಂತ ತಗೊಂಡ್ರೆ ಇಲ್ಲಿ ಕಾರ್ಬನ್ನ ಸಂಖ್ಯೆ 2 ಇದೆ, ಹಾಗಾಗಿ ಎಥ್ ಅನ್ನುವಂತಹ ಪ್ರತ್ಯಯವನ್ನ ತಗೊಳ್ಬೇಕು, ಮೂಲ ಪದವನ್ನ ತಗೊಳ್ಬೇಕು. ನೆಕ್ಸ್ಟ್ ಇದು ಸಹ CnH2n+2 ಸೂತ್ರವನ್ನ ಅನುಸರಿಸ್ತಾ ಇದೆ. ನೀವು ಬೇಕಿದ್ರೆ ಲೆಕ್ಕ ಹಾಕಿ ನೋಡಬಹುದು, ಆಯ್ತಾ? CnH2n+2 ಸೂತ್ರವನ್ನ ಅನುಸರಿಸ್ತಾ ಇದೆ ಅಂದ್ರೆ ಏನ್ ಪ್ರತ್ಯಯ ಸೇರಿಸ್ಬೇಕು. ಹಾಗಾಗಿ ಇದರ ಹೆಸರೇನಾಗತ್ತೆ? ಎಥೇನ್ ಅಂತ ಆಗತ್ತೆ. ಹಾಗೆ ಮೂರನೆಯದು, ಈಗ C3H8 ಅಂತ ಬಂದ್ರೆ ಪ್ರೋಪೇನ್ ಅಂತ ಆಯ್ತು. C4H10 ಅಂತ ಬಂದ್ರೆ ಬ್ಯೂಟೇನ್ ಅಂತ ತಗೊಳ್ತೀವಿ. ಅದೇ ರೀತಿ C5H12 ಅಂತ ಬಂದ್ರೆ ಪೆಂಟೇನ್. ಹಾಗೆ ಮುಂದುವರೆದು ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್, ಡೆಕೇನ್ ಅಂತ ಬರಿತೀವಿ. ಸೊ ಇವುಗಳೆಲ್ಲ ಯಾವ ರೀತಿಯಾಗಿದೆ? ಒಂದರಿಂದ ಇನ್ನೊಂದು
ಸಂಯುಕ್ತಕ್ಕೆ ಹೋದ ಹಾಗೆ ಅವು ಏರಿಕೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಅಲ್ವಾ. ಕಾರ್ಬನ್ನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದೇ ರೀತಿ ಹೈಡ್ರೋಜನ್ನ ಸಂಖ್ಯೆಯು ಕೂಡ ಏರಿಕೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ಇಂತಹ ಸಂಯುಕ್ತಗಳ ಒಂದು ಸರಣಿಯನ್ನ ಈಗ ನಾವಿಲ್ಲಿ ಮೆಥೇನ್, ಎಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್ ಇದೇನು ನಾವು ಹೇಳ್ತಾ ಹೋಗ್ತೀವಿ ಅಲ್ವಾ. ಸೊ ಒಂದಕ್ಕಿಂತ ಇನ್ನೊಂದು ಹೆಚ್ಚಾಗ್ತಾ ಇರೋದನ್ನ ನಾವು ಒಂದು ಸರಣಿ, ಈಗ 1 2 3 4 ಅಂತ ಬರೀತೀವಿ, ಸರಣಿ ಅಲ್ವಾ. ಅದೇ ರೀತಿ ಇಲ್ಲೇನಾಗ್ತಾ ಇದೆ, ಕಾರ್ಬನ್ನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಸೊ ಇಂತಹ ಒಂದು ಸಂಯುಕ್ತಗಳ ಸರಣಿಯನ್ನ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಅಷ್ಟೆ. ಅದೇ ರೀತಿ ಅಲ್ಕೀನಿಗೆ ಬಂದ್ರೆ, ಈಗ ಮೊದಲನೆಯದಾದ್ರೆ ಮೆತ್, ಪ್ರತ್ಯಯ ಏನ್ ಸೇರಿಸ್ಬೇಕು, ಈನ್. ಸೊ ಇದೇನಾಗತ್ತೆ, ಮೊದಲನೆಯದು ಮೆಥೀನ್ ಅಂತ. ಮೆಥೀನ್ ಅನ್ನೋದು ಇರೋದಿಲ್ಲ, ಸಾರಿ, ಮೆಥೀನ್ ಅನ್ನುವಂತಹ ಒಂದು ಸಂಯುಕ್ತ ಇರೋದಿಲ್ಲ. ಅದಕ್ಕೆ ಕಾರಣವನ್ನು ಹೇಳ್ತೀನಿ ನಾನು. ಈ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಶುರುವಾಗೋದು ಎತ್ ಇಂದ. ಇದು ಇರೋದಿಲ್ಲ. ಅಲ್ಕಿನ್ ಮತ್ತೆ ಅಲ್ಕೈನ್ಗಳಲ್ಲಿ ಮೆತ್ ಅನ್ನುವಂತಹ ಸಂಯುಕ್ತ ಇರೋದಕ್ಕೆ ಸಾಧ್ಯ ಇಲ್ಲ. ಎತ್ತಿಂದ ಸ್ಟಾರ್ಟ್ ಆಗೋದಕ್ಕೆ ಎಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್, ಹೆಪ್ಟೀನ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಇನ್ನು ಅಲ್ಕೈನ್ ಅಂತ ತಗೊಂಡ್ರೆ ಇಥೈನ್, ಪ್ರೋಪೈನ್, ಬ್ಯೂಟೈನ್, ಪೆಂಟೈನ್, ಐನ್ ಅನ್ನುವಂತಹ ಪ್ರತ್ಯಯದಿಂದ ಕೊನೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಒಂದೇ ಹೆಸರಿನ, ಅಂದ್ರೆ ನಾವೇನ್ ಹೆಸರು ಹೇಳುವಾಗ ಒಂದೇ ರೀತಿ ಸೌಂಡ್ ಆಗತ್ತಲ್ವಾ, ಪ್ರೋಪೀನ್, ಬ್ಯೂಟೀನ್, ಈನ್ ಅನ್ನುವಂತಹದ್ದು ಕೇಳ್ತಾ ಇದೆ. ಸೊ ಅಂತಹದ್ದು ಏರಿಕೆ ಆಗ್ತಾ ಇದ್ರೆ, ಕಾರ್ಬನ್ನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದ್ರೆ ಇಂತಹ ಸರಣಿಗಳನ್ನ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಆಯ್ತಾ. ಸೊ ಈಗ ನಾನು ಕ್ರಿಯಾ ಗುಂಪಿನ ಬಗ್ಗೆ ಏನ್ ಹೇಳ್ದೆ ಅಲ್ವಾ, ಯಾವುದಾದ್ರೂ ಒಂದು ಶ್ರೇಣಿಯಲ್ಲಿ ಹೈಡ್ರೋಜನ್ನ ಬದಲಿಗೆ ಒಂದು ಕ್ರಿಯಾ ಗುಂಪು ಬಂದು ಸೇರ್ಪಡೆ ಆದ್ರೆ ಪ್ರತಿಯೊಂದು, ಅಂದ್ರೆ ಆ ಶ್ರೇಣಿಯ ಒಂದು ಪ್ರತಿಯೊಂದು ಸಂಯುಕ್ತದಲ್ಲೂ ಕೂಡ ಆ ಕ್ರಿಯಾ ಗುಂಪು ಇದ್ದೇ ಇರತ್ತೆ, ಹೌದಾ. ಉದಾಹರಣೆಗೆ ಈಗ CH4 ಅಂತಾನೆ ತಗೊಳ್ತೀನಿ, ಮಿಥೇನ್ ಅಲ್ವಾ. ಸೊ CH4 ಅಲ್ಲಿ 4 ಹೈಡ್ರೋಜನ್ಗಳಿತ್ತು ಮುಂಚೆ. ನೆಕ್ಸ್ಟ್ ಇರೋದು ಈಥೇನ್, ಹೌದಾ. ಇಲ್ಲಿ 6 ಹೈಡ್ರೋಜನ್ಗಳಿತ್ತು. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ನ ಬದಲಿಗೆ ಒಂದು Cl ಸೇರ್ಪಡೆ ಆದ್ರೆ ಇಲ್ಲೂ ಕೂಡ ಏನಾಗತ್ತೆ, ಇದು C2H6 ಅಂತ ಇರತ್ತಲ್ವಾ. ಸೊ ಇಲ್ಲೂ ಕೂಡ ಒಂದು ಶ್ರೇಣಿಯಲ್ಲಿ ಒಂದು ಹೈಡ್ರೋಜನ್ನ ಬದಲಿಗೆ ಒಂದು ಕ್ಲೋರಿನ್ ಸೇರ್ಪಡೆ ಆಗ್ತಾ ಹೋಗತ್ತೆ, ಆಯ್ತಾ. ಸೊ ಇಡೀ ಶ್ರೇಣಿಯಲ್ಲಿ ನಾವು Cl ಇದ್ರೆ, ಪ್ರತಿಯೊಂದು ಸಂಯುಕ್ತದಲ್ಲೂ ಸಹ Cl ಇದ್ರೆ ಈ ಶ್ರೇಣಿಗೆ ಒಂದು ಹೆಸರನ್ನ ಕೊಡ್ತಾ ಹೋಗ್ತೀವಿ. ಅಂದ್ರೆ ಅಲ್ಕೇನ್ ಶ್ರೇಣಿಯ ಬದಲಿಗೆ ಇನ್ನೊಂದು ಹೆಸರನ್ನ ಕೊಡ್ತಾ ಹೋಗ್ತೀವಿ. ಕ್ರಿಯಾ ಗುಂಪು ಯಾವ್ದಿರತ್ತೋ ಅದನ್ನ ಆಧರಿಸಿ ಆ ಶ್ರೇಣಿಗಳು ನಿರ್ಧಾರ ಆಗ್ತಾ ಹೋಗತ್ತೆ, ಆಯ್ತಾ. ಆದ್ರೆ ಇಲ್ಲಿ ನೀವು ಗಮನಿಸ್ತಾ ಹೋದ್ರೆ, ಈಗ CH4 ಅನ್ನ ನೋಡಿ, ಮುಂದಿನ ಸಂಯುಕ್ತ C2H6. ಅಂದ್ರೆ ಇವು ಎರಡರ ವ್ಯತ್ಯಾಸವನ್ನ ನೀವು ತಗೊಂಡ್ರೆ, C2H6 ಮತ್ತೆ CH4 ವ್ಯತ್ಯಾಸವನ್ನ ಅಂದ್ರೆ ಮೈನಸ್ ಮಾಡಿದ್ರೆ ನೀವು ಇದರಲ್ಲಿ 6 ಹೈಡ್ರೋಜನ್ ಅಲ್ಲಿ 4 ಹೈಡ್ರೋಜನ್ ಹೋದ್ರೆ ಎಷ್ಟು ಹೈಡ್ರೋಜನ್ ಉಳಿಯತ್ತೆ, 2 ಹೈಡ್ರೋಜನ್ ಉಳಿತು ಅಲ್ವಾ. 2 ಕಾರ್ಬನ್ ಇಂದ 1 ಕಾರ್ಬನ್ ಹೋದ್ರೆ 1 ಕಾರ್ಬನ್ ಉಳಿತು. ಅದೇ ರೀತಿ ಮುಂದಿನ ಸಂಯುಕ್ತ C3H8 ಪ್ರೋಪೇನ್. ಪ್ರೋಪೇನ್ ಅಲ್ಲಿ ಈಥೇನ್ ಅನ್ನ ನೀವು ಮೈನಸ್ ಮಾಡಿದ್ರೆ ಅಲ್ಲೂ ಸಹ CH2 ವ್ಯತ್ಯಾಸ ಸಿಗ್ತಾ ಹೋಗುತ್ತೆ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಯಾವುದೇ ಒಂದು ಅನುರೂಪ ಶ್ರೇಣಿ, ನಾನು ಇವಾಗ ಇಲ್ಲೇನ್ ಕ್ರಿಯಾ ಗುಂಪಿನ ಶ್ರೇಣಿಯನ್ನ ಹೇಳಿದೆ ಅಲ್ವಾ. ಸೊ ಈ ಕ್ರಿಯಾ ಗುಂಪಿನ ಶ್ರೇಣಿ ಆದ್ರೂ ಇರಬಹುದು, ಅಥವಾ ಸಹಜವಾಗಿ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಶ್ರೇಣಿಗಳಾದ್ರೂ ಇರಬಹುದು. ಯಾವುದೇ ಒಂದು ಅನುರೂಪ ಶ್ರೇಣಿಯನ್ನ ತಗೊಂಡ್ರು ಎರಡು ಏನು ಅನುರೂಪ ಸಂಯುಕ್ತಗಳ ವ್ಯತ್ಯಾಸ ಏನಿರತ್ತೆ, ಅನುರೂಪ ಶ್ರೇಣಿಯಲ್ಲಿ ಅನುಕ್ರಮ ಸದಸ್ಯ, ಅಂದ್ರೆ ಇವಾಗ CH4 ಆದ್ಮೇಲೆ ಒಂದು ನಿಮಿಷ, ಸೊ CH4 ಆದ್ಮೇಲೆ ಮುಂದಿನ ಸದಸ್ಯ C2H6 ಇರತ್ತೆ, ಅಂದ್ರೆ ಮೀಥೇನ್, ಈಥೇನ್ ಅಂತ ಬರುತ್ತೆ ಅಲ್ವಾ. ಸೊ ಮುಂದಿನದ್ದು ಪ್ರೋಪೇನ್.
ಸೊ ಇದು ಅನುಕ್ರಮ ಸದಸ್ಯ ಆಯ್ತು. ಅಂದ್ರೆ ಒಂದಾದ್ಮೇಲೆ ಒಂದೇನ್ ಬರುತ್ತಲ್ವಾ ಅದನ್ನ ಅನುಕ್ರಮ ಸದಸ್ಯ ಅಂತ ತಗೊಂಡ್ರೆ ಇವುಗಳ ವ್ಯತ್ಯಾಸ ಯಾವಾಗ್ಲೂ CH2 ಆಗಿರತ್ತೆ. CH2 ವ್ಯತ್ಯಾಸದಲ್ಲೇ ಇರುತ್ತೆ. ಯಾವುದೇ ಶ್ರೇಣಿಯನ್ನ ತಗೊಂಡ್ರು ಮುಂದಿನ ಸದಸ್ಯ ಮತ್ತೆ ಹಿಂದಿನ ಸದಸ್ಯ ಅವು ಎರಡರ ವ್ಯತ್ಯಾಸವನ್ನ ನಾವು ತಗೊಂಡ್ರೆ ಅದು CH2 ಘಟಕ ಆಗಿರತ್ತೆ. ಅಥವಾ ನಾವೇನಂತ ಹೇಳ್ಬಹುದು, ಯಾವುದೇ ಒಂದು ಸದಸ್ಯಂಗೆ, ಈಗ ಇದು ಮೊದಲನೇ ಸದಸ್ಯ ಅಂತ ತಗೊಂಡ್ರೆ ಈ ಮೊದಲನೇ ಸದಸ್ಯನಿಗೆ CH2 ಅನ್ನ ಸೇರಿಸಿದ್ರೆ ನಮ್ಗೆ ಮುಂದಿನ ಸದಸ್ಯ, ಆ ಒಂದು ಶ್ರೇಣಿಯ ಮುಂದಿನ ಸದಸ್ಯ ನಮ್ಗೆ ಸಿಗ್ತಾ ಹೋಗ್ತಾನೆ. ಹೌದಾ? ಈ ರೀತಿಯಾಗಿ ನಾವು ಶ್ರೇಣಿಗಳನ್ನ ರಚನೆ ಮಾಡ್ತಾ ಹೋಗಬಹುದು ಅಥವಾ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಸೊ ಈಗ ನಾನು ಹೇಳಿದೆ ಅಲ್ಕೇನ್ ಶ್ರೇಣಿ. ಅದೇ ರೀತಿ ಆಲ್ಕೋಹಾಲ್ ಶ್ರೇಣಿ ಅಂತ ಬರುತ್ತೆ. ಆಮ್ಲಗಳ ಶ್ರೇಣಿಯನ್ನ ಬರಿಬಹುದು, ಅಂದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಶ್ರೇಣಿಯನ್ನ ಬರಿಬಹುದು. ಹಾಗೆ ಸಾಕಷ್ಟು ಬೇರೆ ಬೇರೆ ಸಂಯುಕ್ತಗಳ ಶ್ರೇಣಿ ಇದೆ, ಅದು ಕ್ರಿಯಾಗುಂಪನ್ನ ಆಧರಿಸಿ. ಈಗ ಇಲ್ಲೆಲ್ಲ ಕ್ರಿಯಾಗುಂಪು ಯಾವುದು ಕ್ರಿಯಾಗುಂಪು ಇಲ್ಲ ಅಲ್ವಾ? ಅಂದ್ರೆ ಎಲ್ಲದು ಹೈಡ್ರೋಜನ್ನೇ ಇದೆ, ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಾತ್ರ. ಸೊ ಇದನ್ನ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಶ್ರೇಣಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ CnH2n+2 ಇದ್ರೆ ಅಲ್ಕೇನ್ ಆಗತ್ತೆ, CnH2n ಇದ್ರೆ ಅದು ಅಲ್ಕೀನ್ ಆಗತ್ತೆ. ಹಾಗೆ CnH2n-2 ಇದ್ರೆ ಅಲ್ಕೈನ್ ಶ್ರೇಣಿ ಆಗ್ತಾ ಹೋಗುತ್ತೆ. ಆಯ್ತಾ? ಬಟ್ ಯಾವ್ದಾದ್ರು ಬೇರೆ ಕ್ರಿಯಾಗುಂಪು ಇದ್ರೆ ಅದನ್ನ ಆ ಕ್ರಿಯಾಗುಂಪನ್ನ ಆಧರಿಸಿ ಆ ಶ್ರೇಣಿಯನ್ನ ಹೆಸರಿಸ್ತಾ ಹೋಗ್ತೀವಿ. ಅದನ್ನು ನಾವಿವಾಗ ಅಭ್ಯಾಸವನ್ನ ಮಾಡೋಣ. ಸೊ ಅನುರೂಪ ಶ್ರೇಣಿಯಲ್ಲಿ ಎಲ್ಲಾ ಸಂಯುಕ್ತಗಳ ರಾಸಾಯನಿಕ ಗುಣಲಕ್ಷಣಗಳು ಒಂದೇ ಆಗಿರತ್ತೆ. ಯಾಕೆ ಗೊತ್ತಾ? ಇವಾಗ ನಾನು ಹೇಳ್ದೆ ಅಲ್ವಾ, CH4 ಅಲ್ಲಿ ಒಂದು ಕ್ಲೋರಿನ್ ಬಂದು ಸೇರ್ಪಡೆ ಆದ್ರೆ ಇದರ ಗುಣಲಕ್ಷಣ CH ಮಾತ್ರ ಇತ್ತು, ಇನ್ನೊಂದು Cl ಸೇರ್ಪಡೆಗೊಂಡಿದೆ. ಅದೇ ರೀತಿ C2H6 ಇಂದ ಒಂದು ಹೈಡ್ರೋಜನ್ ಬದಲಿಗೆ ಕ್ಲೋರಿನ್ ಬಂದು ಸೇರ್ಕೊಂಡ್ರೆ ಇಲ್ಲೂ ಸಹ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಮಾತ್ರ ಇತ್ತು, ಅದರ ಜೊತೆಗೆ ಒಂದು ಕ್ಲೋರಿನ್ ಸೇರ್ಪಡೆ ಆಗಿದೆ. ಅದೇ ರೀತಿ C3H8 ನಲ್ಲಿ C3H7Cl ಅಂತ ಆದ್ರೆ ಇಲ್ಲಿ ಇರುವಂತಹ ಪರಮಾಣುಗಳು ಅಥವಾ ಧಾತುಗಳು ಸೇಮ್ ಆಗಿರುತ್ತೆ. ಬೇರೆ ಯಾವುದೋ ಧಾತು ಮಧ್ಯದಲ್ಲಿ, ಶ್ರೇಣಿಯ ಮಧ್ಯದಲ್ಲಿ ಹೋಗಿ ಸೇರ್ಕೊಳ್ಳೋದಿಲ್ಲ. ಆದ್ರಿಂದ ಈ ಎಲ್ಲ ಒಂದು ಶ್ರೇಣಿ ಅಂತ ತಗೊಂಡ್ರೆ ಅದರಲ್ಲಿರುವಂತಹ ಪ್ರತಿಯೊಂದು ಸಂಯುಕ್ತಗಳ ರಾಸಾಯನಿಕ ಗುಣಲಕ್ಷಣ ಒಂದೇ ಆಗಿರುತ್ತೆ. ನಾವು ಯಾವುದೇ ಶ್ರೇಣಿಯನ್ನಾದ್ರೂ ತಗೊಳ್ಬಹುದು, ಆ ಒಂದು ಶ್ರೇಣಿಯಲ್ಲಿ ಪ್ರತಿಯೊಂದು ಸಂಯುಕ್ತದ ಗುಣಲಕ್ಷಣ ಒಂದೇ ಆಗಿರುತ್ತೆ. ಆದ್ರೆ ವ್ಯತ್ಯಾಸ ಆಗೋದು ಭೌತಿಕ ಗುಣಲಕ್ಷಣದಲ್ಲಿ. ಯಾಕೆ ಅಂತ ಅಂದ್ರೆ ಇಲ್ಲಿ ನೀವು ನೋಡಿದ್ರೆ ಇದು CH3Cl ಅಂತ ಇದೆ, ಹೌದಾ? ಆದ್ರೆ ನೆಕ್ಸ್ಟ್ ಹೋದಾಗ C2H5Cl ಅಂದ್ರೆ ಒಂದು CH2 ಜಾಸ್ತಿ ಆಗಿದೆ. ಇಲ್ಲಿಂದ ಇಲ್ಲಿಗೆ ಬಂದಾಗ ಒಂದು CH2 ಅಂದ್ರೆ ಒಂದು ಕಾರ್ಬನ್, ಎರಡು ಹೈಡ್ರೋಜನ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಮುಂದೆ ಹೋದ್ರೆ ಇಲ್ಲಿ ಮತ್ತೆ ಎರಡು, ಅಂದ್ರೆ ಇದಕ್ಕೆ ಎಲ್ಲ ಹೋಲಿಸಿದ್ರೆ ಅಥವಾ ಇದಕ್ಕೆ ತಗೊಂಡ್ರೆ ಒಂದು CH2 ವ್ಯತ್ಯಾಸ ಇದೆ. ಈ ಒಂದು ಸಂಯುಕ್ತವನ್ನ ತಗೊಂಡ್ರೆ ಎರಡು CH2 ಅಷ್ಟು ಜಾಸ್ತಿ ಆಗ್ತಾ ಇದೆ, ಹೌದಾ? ಸೊ ಏನಂತ ಅರ್ಥ ಮಾಡ್ಕೊಳ್ಬಹುದು? ಪರಮಾಣು ರಾಶಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ದ್ರವ್ಯ ರಾಶಿಯಲ್ಲಿ ವ್ಯತ್ಯಾಸ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಇವುಗಳ ತೂಕ ಅಥವಾ ದ್ರವ್ಯ ರಾಶಿ ಜಾಸ್ತಿ ಆಗ್ತಾ ಇರೋದಕ್ಕೆ ಇವುಗಳ ಭೌತಿಕ ಗುಣಲಕ್ಷಣಗಳು ಜಾಸ್ತಿ ಅಂದ್ರೆ ವ್ಯತ್ಯಾಸ ಆಗೋದನ್ನ ನಾವು ನೋಡಬಹುದು. ಸೊ ಇವುಗಳ ಕುದಿಬಿಂದು ಮತ್ತೆ ಕರಗುವ ಬಿಂದುಗಳು ಜಾಸ್ತಿ ಆಗೋದನ್ನ ನಾವು ಗಮನಿಸಬಹುದು. ಸೊ ಭೌತಿಕ ಗುಣಲಕ್ಷಣಗಳು. ಆದರೆ ಇರುವಂತಹ ಪರಮಾಣುಗಳು ಒಂದೇ ಆಗಿರೋದಕ್ಕೆ ಇವುಗಳ ರಾಸಾಯನಿಕ ಗುಣಲಕ್ಷಣಗಳು ಒಂದೇ ಆಗಿರುತ್ತೆ. ಇಡೀ ಸರಣಿಯನ್ನ ನಾವು ತಗೊಂಡ್ರು, ಯಾವುದೇ ಸಂಯುಕ್ತ ತಗೊಂಡ್ರು ಅವುಗಳ ರಾಸಾಯನಿಕ ಗುಣಲಕ್ಷಣ ಒಂದೇ ಆಗಿರುತ್ತೆ. ಬಟ್ ಭೌತಿಕ ಗುಣಲಕ್ಷಣದಲ್ಲಿ ವ್ಯತ್ಯಾಸವನ್ನ ತೋರಿಸ್ತಾ ಹೋಗುತ್ತೆ. ಅಂದ್ರೆ ನಾವು ಸರಣಿಯಲ್ಲಿ ಮುಂದಕ್ಕೆ ಹೋದಂತೆ, ದ್ರವ್ಯರಾಶಿ ಹೆಚ್ಚಾದಂತೆ ಅವುಗಳ ಕುದಿಬಿಂದು, ಕರಗುವ ಬಿಂದುವಿನಲ್ಲಿ ಹೆಚ್ಚಳವನ್ನ ನಾವು ನೋಡ್ತಾ ಹೋಗಬಹುದು. ಇವು ಅನುರೂಪ ಶ್ರೇಣಿಗೆ ಸಂಬಂಧಪಟ್ಟಂತೆ. ಇನ್ನು ಹೆಸರಿಸೋದು ಹೇಗೆ, ಕಾರ್ಬನ್ ಸಂಯುಕ್ತಗಳನ್ನ ನಾವು ಹೇಗೆ ಹೆಸರಿಸೋದು ಅಂತ ನೋಡಿದ್ರೆ, ಮೊದಲಿಗೆ ಕಾರ್ಬನ್ ಸಂಯುಕ್ತ ಅಂದ್ರೆ ಯಾವುದೇ ಒಂದು ಸಂಯುಕ್ತವನ್ನ ಕೊಟ್ಟಾಗ ಅವುಗಳಲ್ಲಿ ಒಟ್ಟು ಎಷ್ಟು ಕಾರ್ಬನ್ ಪರಮಾಣುಗಳ ಸಂಖ್ಯೆ ಇದೆ ಅನ್ನೋದನ್ನ ನಾವು ಎಣಿಸ್ಕೋಬೇಕು. ಎಣಿಸಿ ಅದಕ್ಕೆ ಸೂಕ್ತವಾದಂತಹ ಮೂಲ ಪದವನ್ನ ನಾವು ಬರ್ಕೋಬೇಕಾಗತ್ತೆ. ಮೆಥೆತ್, ಪ್ರೋಪ್, ಬ್ಯೂಟೇನ್ ನೋಡಿದ್ವಿ ಅಲ್ವಾ? ಸೊ ಅದು ಮೂಲ ಪದ ಆಗತ್ತೆ. ಅದನ್ನ ನಾವು ಯಾವುದೇ ಸಂಯುಕ್ತ ಕೊಟ್ಟಿದ್ರು ಅದರ ಕಾರ್ಬನ್ ಸಂಖ್ಯೆಯನ್ನ ಆಧರಿಸಿ ನಾವು ಆ ಮೂಲ ಪದವನ್ನ ಫಸ್ಟ್ ಬರ್ಕೋಬೇಕಾಗತ್ತೆ.
ಆಯ್ತಾ. ನಂತರ ಕ್ರಿಯಾ ಗುಂಪನ್ನ ಸಂಯುಕ್ತಕ್ಕೆ ಜೋಡಿಸುವಾಗ ಅದರ ಪೂರ್ವ ಪ್ರತ್ಯಯ ಮತ್ತೆ ಅಂತ್ಯ ಪ್ರತ್ಯಯವನ್ನ ನಾವು ಸೇರಿಸ್ಬೇಕಾಗತ್ತೆ. ಇವಾಗ ಕ್ರಿಯಾ ಗುಂಪು ಅಂದ್ರೆ ನಾನು ಕೆಲವೊಂದಿಷ್ಟನ್ನ ಬರೆದಿದ್ದೆ ಅಲ್ವಾ. ಸೊ ಅದನ್ನ ಒಂದೊಂದಾಗಿ ಕ್ರಿಯಾ ಗುಂಪನ್ನು ಸಹ ನೋಡ್ತಾ ಹೋಗೋಣ. ಸೊ ಕ್ರಿಯಾ ಗುಂಪನ್ನ ನಾವು ಬರೆಯುವಾಗ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯವನ್ನ ಸೇರಿಸ್ಬೇಕು. ಅಂದ್ರೆ ಮೆತ್, ಎತ್, ಪ್ರೋಪ್, ವ್ಯೂಟ್ ಇದೇನು ಮೂಲ ಪದ ಇದೆ ಅದರ ಮುಂಚೆ ಪ್ರತ್ಯಯ ಸೇರ್ಪಡೆ ಆದ್ರೆ, ಮೆತ್ಗಿಂತ ಮುಂಚೆ ಪ್ರತ್ಯಯ ಸೇರ್ಪಡೆ ಆದ್ರೆ ಅದನ್ನ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಮೆತ್ ಆದ್ಮೇಲೆ ಸೇರ್ಪಡೆ ಆದ್ರೆ ಅದನ್ನ ಅಂತ್ಯ ಪ್ರತ್ಯಯ ಅಂತ ಕರಿತೀವಿ. ಆಯ್ತಾ. ಸೊ ಹೆಸರನ್ನ ಫಸ್ಟ್ ನಾವು ಬರೆಯೋದು ಹೇಗೆ, ಕಾರ್ಬನ್ ಸಂಖ್ಯೆಯನ್ನ ನೋಡ್ಕೊಂಡು ಮೂಲ ಪದವನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಆ ಸಂಯುಕ್ತದಲ್ಲಿ ಯಾವ್ದಾದ್ರು ಕ್ರಿಯಾ ಗುಂಪು ಇದ್ರೆ ಅದನ್ನ ಆಧರಿಸಿ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯವನ್ನ ನಾವು ಬರ್ಕೋಬೇಕಾಗತ್ತೆ. ಸೊ ಹಾಗೆ ಬರೆಯೋವಾಗ ಯಾವ್ದಾದ್ರೂ ಒಂದು ಹೆಸರಿನಲ್ಲಿ ಮೂಲ ಪದದಲ್ಲಿ ಈ ಅನ್ನುವಂತಹ ಸ್ವರದಿಂದ ಅದು ಮೂಲ ಪದ ಕೊನೆ ಆಗ್ತಾ ಇದ್ರೆ ಆ ಪ್ರತ್ಯಯವನ್ನ ತೆಗೆದುಹಾಕಿ ಕ್ರಿಯಾ ಗುಂಪು ಯಾವ ಸ್ವರದಿಂದ ಆರಂಭ ಆಗತ್ತೋ, ಎ, ಇ, ಐ, ಓ, ಯು ಈ ಸ್ವರಗಳಿಂದ ನಾವು ಆರಂಭ ಆಗ್ತಾ ಇದ್ರೆ ಕ್ರಿಯಾ ಗುಂಪು ಆ ಒಂದು ಪ್ರತ್ಯಯವನ್ನ ಸೇರ್ಪಡೆ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ಕೀಟೋನ್ ಅನ್ನುವಂತಹ ಒಂದು ಕ್ರಿಯಾ ಗುಂಪು ಇದೆ. ನೆಕ್ಸ್ಟ್ ಅದನ್ನ ಹೇಳ್ತೀನಿ ನಾನು. ಸೊ ಈ ಕೀಟೋನ್ ಕ್ರಿಯಾ ಗುಂಪಿನ ಪ್ರತ್ಯಯ ಅಂತ ಅಂದ್ರೆ ಓನ್ ಅನ್ನುವಂತಹ ಪ್ರತ್ಯಯ. ಓನ್ ಪ್ರತ್ಯಯವನ್ನ ನಾವು ಕೀಟೋನಿಗೆ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಓ ಅಂದ್ರೆ ನಾವು ಕನ್ನಡದಲ್ಲಿ ಬರೆಯುವಾಗ ಓ ಅಂತ ಬರೀತೀವಿ, ಬಟ್ ಇಂಗ್ಲಿಷ್ ನಲ್ಲಿ ONE ಅಂತ ಬರುತ್ತೆ. ಸೊ ಅಲ್ಲಿ ಸ್ವರ ಯಾವ್ದಾಯ್ತು, ವೊವೆಲ್ ಯಾವ್ದಾಯ್ತು, ಓ ಅಲ್ವಾ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಯಾವ್ದಾದ್ರೂ ಹೆಸರು, ಈಗ ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದಾರೆ ನೋಡಿ, ಪ್ರೋಪೇನ್ ಅಂತ ಇದೆ. ಇಲ್ಲಿ ಈ ಶಬ್ದ ಪ್ರೋಪ್ ಅಂದ್ರೆ ಅರ್ಥ 3 ಕಾರ್ಬನ್ ಇದ್ರೆ ಪ್ರೋಪ್ ಅನ್ನುವಂತಹ ಮೂಲ ಪದವನ್ನ ನಾವು ತಗೊಂಡ್ವಿ. ಹಾಗೆ ANE ಎಲ್ಲಿಂದ ಬಂತು ಅಂದ್ರೆ ಏನ್. ನಾವು ಕನ್ನಡದಲ್ಲಿ ಅಲ್ಕೇನ್ ಅನ್ನ ನಾವು ಏನಂತ ಬರಿತಾ ಇದ್ವಿ, ಏನ್ ಪ್ರತ್ಯಯ ಸೇರಿಸ್ತಾ ಇದ್ವಿ ಅಲ್ವಾ. ಇದನ್ನ ಇಂಗ್ಲಿಷ್ ನಲ್ಲಿ ANE ಅಂತ ಬರೀತಾರೆ. ಸೊ ಯಾಕೆ ಇಂಗ್ಲಿಷ್ ಇಂದು ಹೇಳ್ತಾ ಇದ್ದೀನಿ ಅಂದ್ರೆ ಈ ಸ್ವರಗಳ ಬಗ್ಗೆ ನಾವು ಇಂಗ್ಲಿಷ್ ಅಲ್ಲಿ ಬರೆದಾಗ್ಲೇ ಸ್ಪಷ್ಟವಾಗಿ ಗೊತ್ತಾಗೋದು. ಕನ್ನಡದಲ್ಲಿ ಈ ಪ್ರತ್ಯಯ ನಮ್ಗೆ ಅಂದ್ರೆ ಈ ಸ್ವರ ಸಿಗ್ತಾ ಇಲ್ಲ ಅಲ್ವಾ, ಎನ್ ಇಂದ ಕೊನೆಗೆ ಆಗ್ತಾ ಇದೆ. ಹಾಗಾಗಿ ಇಂಗ್ಲಿಷ್ ನ ಇದನ್ನು ಹೇಳ್ತಾ ಇದ್ದೀನಿ. ಸೊ ANE ಅಲ್ಕೇನ್ ಅನ್ನ ANE ಪ್ರತ್ಯಯವನ್ನ ನಾವು ಇಂಗ್ಲಿಷ್ ನಲ್ಲಿ ಬರೆಯುವಾಗ ಸೇರಿಸ್ತೀವಿ. ಹಾಗಾಗಿ ಇಲ್ಲಿ ಕೊನೆ ಆಗೋದು ಇ ಇಂದ ಆಗಿರೋದಕ್ಕೆ ನಾವು ಇಲ್ಲಿ ಈ ಒಂದು ಕ್ರಿಯಾ ಗುಂಪಿನ ಹೆಸರನ್ನ ಸೇರಿಸುವಾಗ, ಅಂತ್ಯ ಪ್ರತ್ಯಯದಲ್ಲಿ ಸೇರಿಸುವಾಗ ಇಲ್ಲಿ ಶಬ್ದ ಎಂಡ್ ಆಗ್ತಾ ಇರೋದು ಇ ಇಂದ. ಸೊ ನಾವು ಇ ಅನ್ನ ತೆಗೆದು ಹಾಕಿ ಪ್ರೋಪೇನ್ AN ಮಾತ್ರ ಇಟ್ಕೊಂಡು ಕೀಟೋನ್ ನ ಪ್ರತ್ಯಯ ONE ಅಲ್ವಾ. ಸೊ ಆ ONE ಅನ್ನ ಸೇರಿಸಿ ಪ್ರೋಪೇನೋನ್ ಅಂತ ಬರಿಬೇಕು. ಅಂದ್ರೆ ಮೂಲ ಪದ ಆದ್ಮೇಲೆ ಅಲ್ಕೇನ್ ಆದ್ರೆ ಏನ್ ಪ್ರತ್ಯಯ ಸೇರಿಸ್ಬೇಕು, ಅಲ್ಕೀನ್ ಆದ್ರೆ ಈನ್ ಪ್ರತ್ಯಯ ಸೇರಿಸ್ಬೇಕು, ಅಲ್ಕೈನ್ ಆದ್ರೆ YNE ಅಥವಾ ಐನ್ ಪ್ರತ್ಯಯವನ್ನ ಸೇರಿಸ್ಕೊಳ್ಬೇಕು. ಅದಾದ್ಮೇಲೆ ಅದರಲ್ಲಿ ಯಾವ್ದಾದ್ರು ಕ್ರಿಯಾ ಗುಂಪಿದ್ರೆ ಆ ಕ್ರಿಯಾ ಗುಂಪಿನ ಸ್ವರ ಯಾವುದು ಅನ್ನೋದನ್ನ ನೋಡ್ಕೊಂಡು ನಾವು ಈ ಶಬ್ದದಲ್ಲಿರುವಂತಹ ಈ ಸ್ವರವನ್ನ ತೆಗೆದುಹಾಕಿ ಕ್ರಿಯಾ ಗುಂಪಿನ ಸ್ವರವನ್ನ ಸೇರಿಸ್ಕೊಂಡು ಹೆಸರನ್ನ ಬರಿಬೇಕಾಗತ್ತೆ. ಸೊ ಇದನ್ನ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಿಮ್ಗೆ ಹೆಸರನ್ನ ಬರೆಯೋದು ಇನ್ನು ಕ್ಲಿಯರ್ ಆಗ್ತಾ ಹೋಗತ್ತೆ. ಆಯ್ತಾ. ಸೊ ಒಂದು ವೇಳೆ ಕಾರ್ಬನ್ ಸರಪಳಿ ಅಪರ್ಯಾಪ್ತ ಆಗಿದ್ರೆ ಕಾರ್ಬನ್ ಸರಪಳಿಯ ಹೆಸರಿನಲ್ಲಿ ಏನ್ ಅನ್ನುವಂತಹ ಪದದ ಬದಲಿಗೆ ಈನ್ ಅಥವಾ ಐನ್ ಅನ್ನ ನಾವು ಸೇರಿಸ್ಬೇಕಾಗತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ. ದ್ವಿಬಂಧ ಇದ್ರೆ ಈನ್ ಪ್ರತ್ಯಯ, ತ್ರಿಬಂಧ ಇದ್ರೆ ಐನ್ ಪ್ರತ್ಯಯವನ್ನ ನಾವು ಸೇರಿಸ್ಕೊಳ್ಬೇಕು. ಸೊ ಇದು ಅಲ್ಕೇನ್ ಆದ್ರೆ ಈಗ ನಾವು ಇದಕ್ಕೇನೆ ಇದೇ ಒಂದು ಹೆಸರನ್ನ ತಗೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಿಗೆ ಮಾಡೋದಾದ್ರೆ ಪ್ರೋಪೀನ್ ಅಂತ ಆಗತ್ತೆ. ಪ್ರೋಪೇನ್ ಪರ್ಯಾಪ್ತ ಅಲ್ವಾ, ಅಪರ್ಯಾಪ್ತ ಆಗ್ಬೇಕು. ದ್ವಿಬಂಧ ಇದ್ದು ಅಪರ್ಯಾಪ್ತ ಅಂದ್ರೆ ಪ್ರೋಪೀನ್ ಅಂತ ಆಗತ್ತೆ. ಅದೇ ರೀತಿ ತ್ರಿಬಂಧ ಇದ್ದು ಅಪರ್ಯಾಪ್ತ ಆಗೋದಿದ್ರೆ ಅದು ಪ್ರೋಪೈನ್ ಅಂತ ಆಗತ್ತೆ. ಆಯ್ತಾ. ಅದಾದ ಮೇಲೆ ಯಾವ ಕ್ರಿಯಾ ಗುಂಪು ಇದೆಯೋ ಅದರ ಪ್ರತ್ಯಯವನ್ನ ನಾವು ಸೇರಿಸ್ತಾ ಹೋಗ್ಬೇಕು. ಸೊ ಇಷ್ಟು ಹೆಸರಿಸೋದ್ರ ಬಗ್ಗೆ. ಈಗ ನೀವಿಲ್ಲಿ ನೋಡ್ತಾ ಹೋಗ್ಬಹುದು, ಇಲ್ಲಿ
ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಪರಮಾಣು ರಾಶಿಯಲ್ಲಿ ವ್ಯತ್ಯಾಸ ಆಗ್ತಾ ಇರೋದು, ಏರಿಕೆ ಆಗ್ತಾ ಇರೋದು. ಇದನ್ನ ನಾವು ಈಗ ಇದು 1ನೇ ಸಂಯುಕ್ತ, ಇದು ಅಲ್ಕೇನ್ ಶ್ರೇಣಿಯಲ್ಲಿ ಇದನ್ನ ಒಂದು ಶ್ರೇಣಿ, ಇದೆಲ್ಲದೂ ಒಂದು ಶ್ರೇಣಿ, ಆಯ್ತಾ? ಓಕೆ, ಸೊ ಈ ಶ್ರೇಣಿಯ ಮೊದಲನೇ ಸಂಯುಕ್ತ ಮೀಥೇನ್, ಇದು ಮೀಥೇನ್ ಆಗಿದೆ, ಹೌದಾ? ಇನ್ನು ಮುಂದಿನ ಸಂಯುಕ್ತ ಏನು? ಇಲ್ಲಿ 2 ಕಾರ್ಬನ್ ಇದೆ ಅಲ್ವಾ? ಇದು 1, ಇದು 2 ಕಾರ್ಬನ್ ಇದೆ, ಹಾಗಾಗಿ ಇದೇನಾಯ್ತು? ಈಥೇನ್ ಆಯ್ತು. ಇಲ್ಲಿ 3 ಕಾರ್ಬನ್ ಇದೆ. ಕಾರ್ಬನ್ ಮತ್ತೆ ಹೈಡ್ರೋಜನ್ನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದನ್ನ ಗಮನಿಸ್ತಾ ಹೋಗಿ. ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ? ಪ್ರೋಪೇನ್ ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿ ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್, ಡೆಕೇನ್, ಈ 10 ಸಂಯುಕ್ತಗಳನ್ನ ನಾವು ಅಂದ್ರೆ ಹೆಚ್ಚಾಗಿ ನಾವು ನೋಡೋದು, ಬಳಸೋದು ಇದನ್ನೇ ಆಗಿರತ್ತೆ. ಹಾಗಾಗಿ 10 ಸಾಕು. ಇದನ್ನ ಹೊರತುಪಡಿಸಿಯೂ ಸಾಕಷ್ಟು ಸಂಯುಕ್ತಗಳಿದೆ, ಆಯ್ತಾ? ಬಟ್ ನಮಗೆ ಇಷ್ಟು ಸಾಕಾಗಿರತ್ತೆ. ಸೊ ಇದಿಷ್ಟನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಮೋರ್ ದನ್ ಇನಫ್. ಸೊ ಇವುಗಳನ್ನ ನಾರ್ಮಲ್ ಆಗಿ ಹೆಸರಿಸೋದು ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್, ಡೆಕೇನ್ ಅಂತ. ಆದ್ರೆ ನಾವು ಕ್ರಿಯಾ ಗುಂಪಿನ ಜೊತೆಗೆ ನಾವು ಇದನ್ನ ಹೆಸರಿಸುವಾಗ ನಾವೇನಂತ ತಗೊಳ್ಬೇಕು ಅಂದ್ರೆ, ಇವುಗಳನ್ನ ಮೀಥೇನ್ ಬದಲಿಗೆ ಮೀಥೈಲ್, ಈಥೈಲ್, ಪ್ರೋಪೈಲ್, ಬ್ಯೂಟೈಲ್, ಪೆಂಟೈಲ್ ಈ ರೀತಿಯಾಗಿ ಐಲಿಂದ ನಾವು ತಗೊಳ್ತೀವಿ. ಯಾವಾಗ ಯಾವ್ದಾದ್ರು ಕ್ರಿಯಾ ಗುಂಪಿನ ಜೊತೆಯಲ್ಲಿ ನಾವು ಅಂದ್ರೆ ಪೂರ್ವ ಪ್ರತ್ಯಯವಾಗಿ ನಾವು ತಗೊಳ್ತಾ ಇದ್ರೆ, ಆಯ್ತಾ? ಆಗ ನಾವೇನ್ ಮಾಡ್ಬೇಕು? ಇದನ್ನ ಈ ರೀತಿಯಾಗಿ ಮೀಥೈಲ್, ಈಥೈಲ್, ಪ್ರೋಪೈಲ್, ಬ್ಯೂಟೈಲ್, ಪೆಂಟೈಲ್ ಈ ರೀತಿಯಾಗಿ ನಾವು ತಗೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಏನು ಕ್ರಿಯಾ ಗುಂಪು, ಅದಕ್ಕೆ ತಕ್ಕಂತೆ ನಾವು ಏನೇನನ್ನ ಹೆಸರಿಸ್ಬೇಕಾಗತ್ತೆ, ಅದಕ್ಕೆ ಪ್ರತ್ಯಯಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ, ಮೊದಲನೆಯದಾಗಿ ಅಲ್ಕೇನ್. ಅಲ್ಕೇನ್ ಅಂತ ಅಂದ್ರೆ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ವಾ? ಅಲ್ಕೇನ್. ಅಲ್ಕೇನ್ ಇದ್ದಾಗ ನಾವು ಏನ್ ಮಾಡ್ಬೇಕು? ಯಾವುದೇ ಒಂದು ಕ್ರಿಯಾ ಗುಂಪು ಇರೋದಿಲ್ಲ. ಹಾಗಾಗಿ ನಾವು ಆಸ್ ಇಟ್ ಈಸ್ ಈಥೇನ್, ಮೀಥೇನ್, ANE ಮೂಲ ಪದ ಪ್ಲಸ್ ANE ಪ್ರತ್ಯಯವನ್ನ ಸೇರಿಸಿ ಬರೆದ್ರೆ ಆಯ್ತು. ಇನ್ನು ಅಲ್ಕೀನ್ ಇದ್ರೆ, ಅಲ್ಕೀನ್ ಅಲ್ಲಿ ಮೂಲ ಪದ ಪ್ಲಸ್ ENE ಪ್ರತ್ಯಯವನ್ನ ಸೇರಿಸಿ ಬರೆದ್ರೆ ಆಯ್ತು. ಮೂಲ ಪದದ ಜೊತೆಗೆ ENE ಪ್ರತ್ಯಯ ಅಂದ್ರೆ ಈನ್ ಪ್ರತ್ಯಯ. ಇದು ಏನ್ ಪ್ರತ್ಯಯ ಬರಿಬೇಕು, ಇದು ಈನ್ ಪ್ರತ್ಯಯವನ್ನ ಸೇರಿಸಿ ಬರಿಬೇಕು ಮೂಲ ಪದದ ಜೊತೆಗೆ. ನೆಕ್ಸ್ಟ್ ಅಲ್ಕೈನ್ ಆದ್ರೆ ಆಗ ನಾವೇನ್ ಬರಿಬೇಕು? ಐನ್ ಪ್ರತ್ಯಯವನ್ನ, ಮೂಲ ಪದದ ಜೊತೆಗೆ ಐನ್ ಪ್ರತ್ಯಯವನ್ನ ಸೇರಿಸಿ ಬರಿಬೇಕಾಗತ್ತೆ. ಅದೇ ರೀತಿ ಯಾವುದಾದ್ರೂ ಹೈಡ್ರೋಕಾರ್ಬನ್ ಉಂಗುರ ರಚನೆಯನ್ನ ಹೊಂದಿದ್ರೆ, ಈ ರೀತಿ ಉಂಗುರ ರಚನೆಯನ್ನ ಹೊಂದಿದ್ರು ಕೂಡ ಅಲ್ಲಿ ದ್ವಿಬಂಧ ಇದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು? ಮೂಲ ಪದದ ಜೊತೆಗೆ ಈನ್ ಪ್ರತ್ಯಯವನ್ನ ಸೇರಿಸಿ ಬರಿಬೇಕಾಗತ್ತೆ. ಯಾಕಂದ್ರೆ ಇದು ಸಹ ಅಲ್ಕೀನ್ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗುಂಪಿಗೆ ಸೇರತ್ತೆ ಅಲ್ವಾ? ಅದಕ್ಕೋಸ್ಕರ ಅಲ್ಕೀನ್ ರೀತಿಯಲ್ಲಿ ದ್ವಿಬಂಧವನ್ನ ಹೊಂದಿರೋದಕ್ಕೆ ಇಲ್ಲೂ ನಾವೇನ್ ಮಾಡ್ಬೇಕು? ಈನ್ ಪ್ರತ್ಯಯವನ್ನ ಸೇರಿಸ್ಬೇಕು. ಇನ್ನು ಯಾವುದಾದ್ರೂ ಹ್ಯಾಲೋಜನ್ ಸೇರ್ಪಡೆ ಆಗಿದ್ರೆ, ಹ್ಯಾಲೋಜನ್ ಅಂದ್ರೆ ಏನು? ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಸೇರ್ಪಡೆ ಆಗಿದ್ರೆ ಸಂಯುಕ್ತದಲ್ಲಿ, ಅಂದ್ರೆ ಏನು ಹೈಡ್ರೋಕಾರ್ಬನ್ ಗುಂಪಿನ ಜೊತೆಗೆ ಒಂದು ಹೈಡ್ರೋಜನ್ನ ಸ್ಥಾನಪಲ್ಲಟಾಗಿ ಹ್ಯಾಲೋಜನ್ ಸೇರ್ಪಡೆ ಆದ್ರೆ ಅಂತಹ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ಬೇಕು? ಹೈಡ್ರೋಕಾರ್ಬನ್ ಗುಂಪನ್ನ ಪೂರ್ವ ಪ್ರತ್ಯಯದ ರೀತಿಯಲ್ಲಿ ತಗೊಳ್ಬೇಕು. ಆಗ ನಾನು ಇಲ್ಲಿ ಹೇಳ್ದೆ ಅಲ್ವಾ, ಈ ರೀತಿಯಾಗಿ ನಾವು ಹೆಸರು ತಗೊಳ್ಬೇಕಾಗತ್ತೆ. ಮೀಥೈಲ್, ಈಥೈಲ್, ಪ್ರೋಪೈಲ್, ಬ್ಯೂಟೈಲ್ ಈ ರೀತಿ ತಗೊಂಡು ನೆಕ್ಸ್ಟ್ ಆ ಹ್ಯಾಲೋಜನ್ ನ ಹೆಸರನ್ನ ನಾವು ಬರಿಬೇಕಾಗತ್ತೆ, ಆಯ್ತಾ? ಅಂದ್ರೆ ಈಗ ಕ್ಲೋರಿನ್ ಸೇರ್ಪಡೆ ಆಗಿದ್ರೆ, ಈಗ ಇಲ್ಲಿ CH3 ಯ ಬದಲಿಗೆ ಒಂದು ಹೈಡ್ರೋಜನ್ ಅನ್ನ ಒಂದು ಕ್ಲೋರಿನ್ ಸ್ಥಾನಪಲ್ಲಟ ಮಾಡಿದ್ರೆ ಅದನ್ನ ಈಥೈಲ್ ಕ್ಲೋರೈಡ್, ಹ್ಯಾಲೈಡ್ ಅನ್ನುವಂತಹ ಪ್ರತ್ಯಯವನ್ನ ಇನ್ ಜನರಲ್ ನಾವು ಹ್ಯಾಲೈಡ್ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿ ಏನು ಅಂತ ಅಂದ್ರೆ ಹ್ಯಾಲೋ ಅಲ್ಕೇನ್. ಇದು ಅಲ್ಕೇನ್ ಅಲ್ವಾ? ಇಲ್ಲಿ ಯಾವುದೇ ದ್ವಿಬಂಧ ಇಲ್ಲ, ಎಲ್ಲ ಏಕಬಂಧನೇ ಇರತ್ತೆ. ಹಾಗಾಗಿ ಇದನ್ನ ಹ್ಯಾಲೋ, ಇದೇನಿದು ಕ್ಲೋರೋ ಅಲ್ವಾ? Cl ಅಂದ್ರೆ ಕ್ಲೋರಿನ್, ಸೊ ಕ್ಲೋರೋ
ಇದೇನಾಯ್ತು, CH3CH2 ಅಂದ್ರೆ 2 ಕಾರ್ಬನ್ ಇರೋದಕ್ಕೆ ಇದೇನಾಗ್ತಿತ್ತು, ಈಥೇನ್ ಆಗ್ತಿತ್ತು. ಬಟ್ ಇಲ್ಲಿ ಒಂದು ಹೈಡ್ರೋಜನ್ ಅನ್ನ ಕ್ಲೋರಿನ್ ಸ್ಥಾನಪಲ್ಲಟ ಮಾಡಿರೋದಕ್ಕೆ ಇದು ಕ್ಲೋರೋ ಈಥೇನ್ ಅಂತ ಬರಿಬೇಕು. ಸೊ ಇಲ್ಲಿ ಪ್ರತ್ಯಯ ಸೇರೋದೇನು, ಕ್ಲೋರೋ ಬ್ರೋಮೋ ಅಯೋಡೋ ಅನ್ನುವಂತಹ ಒಂದು ಪ್ರತ್ಯಯ. ಇನ್ ಜನರಲ್ ನಾವೇನಂತ ಹೇಳ್ತೀವಿ, ಹ್ಯಾಲೋ ಅಲ್ಕೇನ್, ಹ್ಯಾಲೋ ಅಲ್ಕೈನ್ ಅನ್ನುವಂತಹ ಒಂದು ಹ್ಯಾಲೋ ಪ್ರತ್ಯಯವನ್ನ, ಪೂರ್ವ ಪ್ರತ್ಯಯವನ್ನ ನಾವು ಸೇರಿಸ್ಕೋಬಹುದು. ಇನ್ನು ಆಲ್ಕೋಹಾಲ್ಗಳಾದ್ರೆ, ಆಲ್ಕೋಹಾಲ್ ಕ್ರಿಯಾ ಗುಂಪು ಆದ್ರೆ, ಆಲ್ಕೋಹಾಲ್ ಅಂತ ಅಂದ್ರೆ OH ಇರತ್ತೆ. ಒಂದು ಹೈಡ್ರೋಜನ್ ಅನ್ನ ಒಂದು OH ಗುಂಪು ಬದಲು ಮಾಡಿರತ್ತೆ. ನೀವು ಇಲ್ಲಿ ಉದಾಹರಣೆ ನೋಡ್ಬಹುದು, CH3 ಇರ್ಬೇಕಿತ್ತಲ್ವಾ, CH3 ಇರ್ಬೇಕಿತ್ತು. ಬಟ್ ಒಂದು ಹೈಡ್ರೋಜನ್ ನ ಬದಲಿಗೆ OH ಬಂದು ಕೂತಿದೆ. ಸೊ OH ಇದ್ರೆ ಅದನ್ನ ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಆಲ್ಕೋಹಾಲ್ ಇದ್ದಾಗ ಏನ್ ಮಾಡ್ಬೇಕು ನಾವು ಅಂದ್ರೆ ಅಂತ್ಯ ಪ್ರತ್ಯಯವನ್ನ ಸೇರಿಸ್ಬೇಕು. ಯಾವುದು ಅಂದ್ರೆ OL. ಈಗ ಈಥೇನ್ ಅಂತ ಬರೆದ್ರೆ, ಈಥೇನ್ ಅಂತ ಬರೆಯೋ ಬದಲಿಗೆ ಈಥೇನಾಲ್ ಅಂತ ಬರಿಬೇಕು. ಈಥೇನಾಲ್, OL ಪ್ರತ್ಯಯ ಸೇರ್ಪಡೆ ಆಗ್ತಾ ಇರತ್ತೆ. ಯಾವಾಗ ಆಲ್ಕೋಹಾಲ್ ಇದ್ದಾಗ, ಆಲ್ಕೋಹಾಲ್ ಅಲ್ವಾ, ಹಾಗಾಗಿ OL ಪ್ರತ್ಯಯವನ್ನ, ಅಂತ್ಯ ಪ್ರತ್ಯಯವನ್ನ ನಾವು ಸೇರಿಸ್ಬೇಕಾಗತ್ತೆ ಯಾವಾಗ ಆಲ್ಕೋಹಾಲ್ ಇದ್ದಾಗ. ಇನ್ನು ಅಲ್ಡಿಹೈಡ್ ಅನ್ನೋದು ಒಂದು ಗುಂಪಿದೆ. ಅಲ್ಡಿಹೈಡ್ ಗುಂಪು ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಒಂದು ಹೈಡ್ರೋಜನ್ನಿನ ಬದಲಿಗೆ ಒಂದು CHO ಗುಂಪು ಸೇರ್ಪಡೆ ಆಗಿರುತ್ತೆ. ಉದಾಹರಣೆಗೆ ನೀವಿಲ್ಲಿ ನೋಡಬಹುದು, CH3 ಬದಲಿಗೆ ಏನಾಗಿದೆ, CHO ಗುಂಪು ಬಂದು ಕೂತಿದೆ. ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ, ಅಲ್ಡಿಹೈಡ್ ಅಂತ ಕರಿತೀವಿ. ಅಲ್ಡಿಹೈಡ್ ಬಂದಾಗ ಅಂದ್ರೆ CHO ಗುಂಪು ಇದ್ದಾಗ ಆ ಒಂದು ಸಂಯುಕ್ತದ ಹೆಸರು ತುದಿಗೆ ಏನಾಗತ್ತೆ ಅಂದ್ರೆ AL ಇಂದ ಕೊನೆ ಆಗ್ಬೇಕು. ಆಯ್ತಾ? ಸೊ ಇಲ್ಲಿ 2 ಕಾರ್ಬನ್ ಇರೋದಕ್ಕೆ ಈಥೇನ್ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಒಂದು CH3 ಬದಲಿಗೆ CHO ಇರೋದಕ್ಕೆ ಇದೇನಾಗ್ತಾ ಇದೆ, ಈಥೇನ್ ಆಗ್ಬೇಕಿತ್ತು ಅಲ್ವಾ, ಈಥೇನ್ ಆಗ್ಬೇಕಿತ್ತು. ಬಟ್ ಇಲ್ಲಿ CHO ಗುಂಪು ಇರೋದಕ್ಕೆ ನಾವು AL ಪ್ರತ್ಯಯವನ್ನ ಸೇರಿಸಿ EL ಅಂದ್ರೆ ಎಥೆನಲ್ ಅಂತ ಬರಿತೀವಿ. ನಲ್. ಇಲ್ಲಿ ಸ್ವಲ್ಪ ಗಮನಿಸಿ ಮಕ್ಳೇ, ಎಥೆನಾಲ್ ಅಂದ್ರೆ ಆಲ್ಕೋಹಾಲ್ ಆಗತ್ತೆ. ಎಥೆನಲ್ ಅಂತ ಅಂದ್ರೆ ಪ್ರತ್ಯಯ ಬಂದ್ರೆ ಏನಾಗ್ಬೇಕು, ಅದು ಅಲ್ಡಿಹೈಡ್ ಆಗತ್ತೆ. ಇಲ್ಲಿ ಸ್ವಲ್ಪವೇ ವ್ಯತ್ಯಾಸ ಇದೆ. OL AL, ಆಲ್ ಅಂತ ಬರೋದು ಎಲ್ಲದು ಆಲ್ಕೋಹಾಲ್ಗಳಿಗೆ ಆಲ್ ಪ್ರತ್ಯಯವನ್ನ ಸೇರಿಸ್ಬೇಕು. ಬರೆಯುವಾಗ್ಲೂ ಹಾಗೆ ಬರಿಬೇಕು. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇರೋದು. ಆಯ್ತಾ? ಸ್ವಲ್ಪ ಗೊಂದಲ ಆಗೋ ಸಾಧ್ಯತೆಗಳಿದ್ರು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗತ್ತೆ. ಕಷ್ಟ ಏನೂ ಇಲ್ಲ, ತುಂಬಾ ಸುಲಭ ಇದೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೇಕು, OL ಅಂತ ಅಂದ್ರೆ ಆಲ್ಕೋಹಾಲ್, AL ಅಂತ ಅಂದ್ರೆ ಅದು ಅಂದ್ರೆ ಎಥೆನಲ್, ಪ್ರೋಪೇನಲ್, ಅಲ್ಲಿಂದ ಎಂಡ್ ಆಗ್ತಾ ಇದ್ರೆ ಅದನ್ನ ಅಲ್ಡಿಹೈಡ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೀಟೋನ್ಗಳಾದ್ರೆ ಅಲ್ಲಿ ಓನಿಂದ ಎಂಡ್ ಆಗತ್ತೆ. ಅಂದ್ರೆ ಈಗ ನೀವು ಮತ್ತೆ ಅದೇ ಎಕ್ಸಾಂಪಲ್ ಅನ್ನ ತಗೊಳ್ಳೋದಿದ್ರೆ CH3, ಇಲ್ಲಿ ಮಧ್ಯದಲ್ಲಿ ಇನ್ನೊಂದು CH2 ಬರ್ಬೇಕಿತ್ತಲ್ವಾ, CH3 CH2 CH3. ಇದು ಪ್ರೋಪೇನ್ ಒಂದು ಸೂತ್ರ, ಅಣು ಸೂತ್ರ. ಹೌದಾ? ಪ್ರೋಪೇನ್. ಯಾಕೆ 3 ಕಾರ್ಬನ್ ಇರೋದ್ರಿಂದ ಪ್ರೋಪೇನ್ ಆಯ್ತು. ಪ್ರೋಪೇನ್ ನ ಅಣು ಸೂತ್ರ ಹೀಗೆ ಇರ್ಬೇಕಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, ಒಂದು CH2 ಬದಲಿಗೆ ಮಧ್ಯದಲ್ಲಿ C⁻O ಅನ್ನೋದು ಬರ್ತಾ ಇದೆ. ಅಂದ್ರೆ CO ಗುಂಪು ಬರ್ತಾ ಇದೆ. ಸೊ CO ಗುಂಪು ಇದ್ರೆ ನಾವು ಅದನ್ನ ಕೀಟೋನ್ ಅಂತ ಕರಿತೀವಿ. ಅಂದ್ರೆ ಆ ಕಡೆ ಈ ಕಡೆ CH3 ಗುಂಪುಗಳಿದ್ದು ಮಧ್ಯದಲ್ಲಿ CO ಗುಂಪಿದ್ರೆ, ಅಥವಾ ಆ ಕಡೆ ಈ ಕಡೆ ಹೈಡ್ರೋಕಾರ್ಬನ್ ನ ಗುಂಪಿದ್ದು ಮಧ್ಯದಲ್ಲಿ CO ಗುಂಪಿದ್ರೆ ಅಂತಹ ಸಂಯುಕ್ತವನ್ನ ನಾವೇನಂತ ಕರಿತೀವಿ,
ಕೀಟೋನ್ಗಳು ಅಂತ ಕರಿತೀವಿ. ಕೀಟೋನಿಗೆ ನಾವು ಬಳಸುವಂತಹ ಅಂತ್ಯ ಪ್ರತ್ಯಯ ಅಂತ ಅಂದ್ರೆ ONE ಅಥವಾ ಕನ್ನಡದಲ್ಲಿ ಓನ್ ಅಂತ ಬರಿತೀವಿ. ಈಗ ಇದು ಪ್ರೋಪೇನ್ ಅಲ್ವಾ, ಪ್ರೋಪೇನ್ ಪ್ಲಸ್ ಓನ್ ಪ್ರೋಪೇನೋನ್ ಅಂತ ಆಗುತ್ತೆ. ಸಂಯುಕ್ತದ ಹೆಸರು ಬರೆಯುವಾಗ ಪ್ರೋಪೇನೋನ್ ಅಂತ ಬರಿಬೇಕು. ಅದೇ ರೀತಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಅಂದ್ರೆ ಅಲ್ಲಿ ಒಂದು ಏನು CH3ಯ ಬದಲಿಗೆ COOH ಬಂದು ಕುತ್ಕೊಂಡಿರತ್ತೆ. ಅಂದ್ರೆ ಕ್ರಿಯಾ ಗುಂಪು COOH ಆಗಿರತ್ತೆ. ಸೊ ಅಂತಹ ಒಂದು ಏನು ಕ್ರಿಯಾ ಗುಂಪು ಇರೋವಾಗ ನಾವು ಅದನ್ನ ಏನಂತ ಹೆಸರಿಸ್ತೀವಿ, ಓಯಿಕ್ ಆಮ್ಲ. ಈಗ ಇದು ಈಥೇನ್ ಆಗ್ಬೇಕಿತ್ತು, CH3 ಅಂದ್ರೆ ಈಥೇನ್ ಅಲ್ವಾ, ಬಟ್ COOH ಇರೋದಕ್ಕೆ ಈಥೇನೋಯಿಕ್ ಆಮ್ಲ, ಈಥೇನ್ ಪ್ಲಸ್ ಓಯಿಕ್ ಆಮ್ಲ. ಕಾರ್ಬಾಕ್ಸಿಲಿಕ್ ಆಮ್ಲ ಇರುವಾಗ ಓಯಿಕ್ ಆಮ್ಲವನ್ನ ನಾವು ಸೇರಿಸಬೇಕು ಅಂತ್ಯ ಪ್ರತ್ಯಯವಾಗಿ. ಓಕೆ, ಈ ರೀತಿಯಾಗಿ ನಾವು ಕ್ರಿಯಾ ಗುಂಪು ಇರುವಾಗ ಸಂಯುಕ್ತಗಳ ಹೆಸರನ್ನ ಬರೆಯೋದು ಈ ರೀತಿಯಾಗಿ. ಓಕೆ, ಇನ್ನು ಇವುಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ನೋಡೋದಿದ್ರೆ, ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಲಕ್ಷಣಗಳು ಮೊದಲನೆಯದಾಗಿ ದಹನ ಕ್ರಿಯೆ. ಕಾರ್ಬನ್ ಸಂಯುಕ್ತಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆಮ್ಲಜನಕದ ಜೊತೆಗೆ ಏನು ಒಂದು ಶುದ್ಧವಾದಂತಹ ಸ್ವಚ್ಛವಾದಂತಹ ಜ್ವಾಲೆಯನ್ನ ಕೊಡುತ್ತೆ. ಆಯ್ತಾ. ಅದೇ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಜ್ವಾಲೆಯನ್ನ ನೀಡೋದ್ರ ಜೊತೆಯಲ್ಲಿ ಕಪ್ಪು ಹೊಗೆಯನ್ನ ಉಂಟು ಮಾಡ್ತಾ ಇರತ್ತೆ. ಉದಾಹರಣೆಗೆ ನಾವು ಕರ್ಪೂರವನ್ನ ನೋಡಿರ್ತೀವಿ. ಮನೇಲಿ ಕರ್ಪೂರ ಹಚ್ಚಿದಾಗ ಅಥವಾ ಒಂದು ವಾಹನದ ಹೊಗೆಯನ್ನೇ ನೀವು ನೋಡಿ, ಅಲ್ಲಿ ಏನಾಗ್ತಾ ಇರತ್ತೆ, ಪೆಟ್ರೋಲ್ ಬರ್ನ್ ಆಗಿ ಹೊಗೆ ಬರ್ತಾ ಇರತ್ತೆ ಅಲ್ವಾ. ಆ ಹೊಗೆ ಯಾವ ರೀತಿಯಾಗಿರುತ್ತೆ, ಕಪ್ಪು ಹೊಗೆ. ಅದೇ ನೀವು ಯಾವ್ದಾದ್ರು ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಸುಟ್ಟಾಗ ಅದು ಸ್ವಚ್ಛ ಜ್ವಾಲೆಯನ್ನ ಮಾತ್ರ ಕೊಡತ್ತೆ, ಯಾವುದೇ ರೀತಿ ಹೊಗೆಯನ್ನ ಉಂಟು ಮಾಡೋದಿಲ್ಲ. ಆಯ್ತಾ. ಅದೇ ಆಮ್ಲಜನಕದ ಕೊರತೆ ಆದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಜ್ವಾಲೆಯನ್ನ ಉಂಟು ಮಾಡತ್ತೆ. ಆದ್ರೆ ಸಾಮಾನ್ಯವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ. ಇನ್ನು ಉತ್ಕರ್ಷಣ ಅಂತ ನೋಡೋದಿದ್ರೆ, ಹೈಡ್ರೋಕಾರ್ಬನ್ ಅಥವಾ ಕಾರ್ಬನ್ ಸಂಯುಕ್ತಗಳು ದಹನವಾಗಿ ಉತ್ಕರ್ಷಣ ಆಗ್ತಾ ಹೋಗತ್ತೆ. ಅಂದ್ರೆ ದಹನ ಆದಾಗ ಅವು ಉತ್ಕರ್ಷಣ ಆಗತ್ತೆ. ಉತ್ಕರ್ಷಣ ಅಂದ್ರೆ ಏನು, ಆಮ್ಲಜನಕದ ಸೇರ್ಪಡೆ ಆಗೋದು ಉತ್ಕರ್ಷಣ ಅಲ್ವಾ. ಸೊ ಈ ಒಂದು ವಿಧಾನದಿಂದ, ಉತ್ಕರ್ಷಣ ವಿಧಾನದಿಂದ ಕಾರ್ಬನ್ ಸಂಯುಕ್ತವೇ ಆದಂತಹ ಆಲ್ಕೋಹಾಲ್ ಅನ್ನ ಉತ್ಕರ್ಷಣ ಕ್ರಿಯೆಯ ಮೂಲಕ ಕಾರ್ಬಾಕ್ಸಿಲಿಕ್ ಆಮ್ಲವಾಗಿ ಪರಿವರ್ತನೆ ಮಾಡಬಹುದು. ಅದಕ್ಕೆ ಇಲ್ಲಿ ನೀವು ಈ ಕ್ರಿಯೆಯನ್ನ ಗಮನಿಸಿ. ಇಲ್ಲಿ CH3 CH2OH, OH ಬಂದ್ರೆ ಆಮ್ಲ, ಆಲ್ಕೋಹಾಲ್ ಅನ್ನೋದನ್ನ ನಾವು ಇವಾಗಷ್ಟೇ ನೋಡಿದ್ವಿ ಅಲ್ವಾ. ಸೊ ಇದು ಈಥೇನಾಲ್, ಹೌದಾ, ಈಥೇನಾಲ್. ಸೊ ಈ ಈಥೇನಾಲ್ ಅನ್ನ ನಾವು KMnO4 ಅಥವಾ K2Cr2O7 ಈ ಸಂಯುಕ್ತಗಳ ಜೊತೆಗೆ ಕಾಯಿಸಿದಾಗ ಏನಾಗತ್ತೆ, ಇವು ಎರಡೂ ಕೂಡ ಏನ್ ಮಾಡತ್ತೆ ಅಂದ್ರೆ, ಇವು ಬೇರೆ ಸಂಯುಕ್ತಕ್ಕೆ ಅಂದ್ರೆ ಯಾವುದ್ರ ಜೊತೆ ವರ್ತಿಸತ್ತೋ, ಈ KMnO4 ಇರಬಹುದು, ಅಲ್ಕಲೈನ್ ಕ್ಷಾರೀಯ KMnO4 ಇರಬಹುದು, ಅಥವಾ ಸಾರೀಕೃತ K2Cr2O7 ಇರಬಹುದು. ಆಯ್ತಾ. ಇವು ಏನ್ ಮಾಡತ್ತೆ ಅಂದ್ರೆ ಬೇರೆ ಸಂಯುಕ್ತಕ್ಕೆ ಆಕ್ಸಿಜನ್ ಅನ್ನ ಸೇರ್ಪಡೆ ಮಾಡುವಂತಹ ಕೆಲಸವನ್ನ ಮಾಡತ್ತೆ. ಹಾಗಾಗಿ ಇವುಗಳನ್ನ ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಇವು ಬೇರೆ ಸಂಯುಕ್ತವನ್ನ ಉತ್ಕರ್ಷಣ ಆಗೋ ಹಾಗೆ ಮಾಡುತ್ತೆ. ಅದಕ್ಕೆ ಆಮ್ಲಜನಕವನ್ನ ಸೇರಿಸೋ ಮೂಲಕ ಉತ್ಕರ್ಷಣ ಆಗೋ ಹಾಗೆ ಮಾಡೋದಕ್ಕೆ ಇವುಗಳನ್ನ ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಲ್ಕೋಹಾಲಿಗೆ ಉತ್ಕರ್ಷಣಕಾರಿಯನ್ನ ಹಾಕಿದಾಗ ಆ ಆಲ್ಕೋಹಾಲ್ ಏನಿರತ್ತೆ ಅದು ಕಾರ್ಬಾಕ್ಸಿಲಿಕ್ ಆಮ್ಲವಾಗಿ ಬದಲಾಗ್ತಾ ಇದೆ. ನೀವಿಲ್ಲಿ ಆಕ್ಸಿಜನ್ ನ ಸಂಖ್ಯೆಯನ್ನೇ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಆಕ್ಸಿಜನ್ ಇತ್ತು, ಇಲ್ಲಿ 2 ಆಕ್ಸಿಜನ್ ಇದೆ, ಅಂದ್ರೆ ಒಂದು ಆಕ್ಸಿಜನ್ ಸೇರ್ಪಡೆ ಆಗಿದೆ. ಹಾಗಾಗಿ ಇದು ಉತ್ಕರ್ಷಣೆ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ವಿಧಾನದಿಂದ ನಾವು ಆಲ್ಕೋಹಾಲ್ ಇಂದ ಕಾರ್ಬಾಕ್ಸಿಲಿಕ್ ಆಮ್ಲವನ್ನ ತಯಾರು ಮಾಡಬಹುದು. ಇನ್ನು ಸಂಕಲನ ಕ್ರಿಯೆ ಅಂತ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅಪರ್ಯಾಪ್ತ ಅಂದ್ರೆ ದ್ವಿಬಂಧ ಇರೋದು, ತ್ರಿಬಂಧ ಇರೋದನ್ನ ಅಪರ್ಯಾಪ್ತ ಅಂತ ಕರಿತೀವಿ ಅಲ್ವಾ. ಅವುಗಳನ್ನ ನಾವು ನಿಕ್ಕೆಲ್ ಅಥವಾ ಪೆಲಾಡಿಯಂ ನಂತಹ ಕ್ರಿಯಾವರ್ಧಕಗಳು, ಕ್ಯಾಟಲಿಸ್ಟ್ ಮತ್ತೆ ಹೈಡ್ರೋಜನ್ ಅನ್ನ ಸೇರಿಸಿದಾಗ ಈ ಹೈಡ್ರೋಜನ್ ಏನಾಗತ್ತೆ, ಹೋಗಿ ಈ ಒಂದು ದ್ವಿಬಂಧ ಏನಿರತ್ತಲ್ವಾ, ಆ ಒಂದು ಪ್ರತಿಯೊಂದು ಕಾರ್ಬನ್ ನ ಮೇಲೆ ಹೋಗಿ ಕುತ್ಕೊಂಡು ದ್ವಿಬಂಧವನ್ನ ಏಕಬಂಧವಾಗಿ ಮಾಡುತ್ತೆ. ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉಂಟಾಗ್ತಾ ಹೋಗುತ್ತೆ. ಇದು ಸಂಕಲನ ಕ್ರಿಯೆ.
ಹೈಡ್ರೋಜನ್ ಅನ್ನ ಸೇರಿಸುವಂತಹ ಕ್ರಿಯೆ. ಓಕೆ, ಸೊ ಇನ್ನು ಆದೇಶನ ಕ್ರಿಯೆ ಅಂತ ಅಂದ್ರೆ ಯಾವುದೇ ಒಂದು ಹೈಡ್ರೋಕಾರ್ಬನ್ ನಲ್ಲಿರುವಂತಹ ಹೈಡ್ರೋಜನ್ ನ ಸ್ಥಾನ ಪಲ್ಲಟ ಬೇರೆ ಒಂದು ಧಾತು ಬಂದು ಕುತ್ಕೊಂಡ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಆದೇಶನ ಕ್ರಿಯೆ ಅಂತ ಕರಿತೀವಿ. ಸೊ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಅವು ತುಂಬಾ ಜಡ, ಕ್ರಿಯಾಶೀಲ ಇರಲ್ಲ, ಆಕ್ಟಿವ್ ಅಲ್ಲ, ಅವು ಲೇಜಿ ಒಂಥರ. ಹಾಗಾಗಿ ಅವು ಕ್ರಿಯೆಯನ್ನ ತೋರಿಸ್ತಾ ಇರೋದಿಲ್ಲ. ಆದ್ರೆ ಯಾವಾಗ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ರಿಯೆ ನಡೆಯುತ್ತೋ ಆಗ ಏನಾಗತ್ತೆ, ಅವು ಕ್ರಿಯೆಯನ್ನ ತೋರಿಸುತ್ತೆ. ಅಂದ್ರೆ ಕ್ರಿಯೆಯೂ ಕೂಡ ವೇಗವಾಗಿದೆ, ಹಾಗೆ ಸೂರ್ಯನ ಬೆಳಕು ಸಹ ಸಿಗ್ತಾ ಇರೋದ್ರಿಂದ ಅವು ಕ್ರಿಯೆಯನ್ನ ನಡೆಸ್ತವೆ. ಉದಾಹರಣೆಗೆ ಇಲ್ಲಿ CH4 ಮೀಥೇನ್ ಏನಿದೆ, ಇದು ಅಷ್ಟೊಂದು ಕ್ರಿಯಾಶೀಲ ಆಗಿರದೇ ಇದ್ರೂ ಕೂಡ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಅನ್ನ ಸೇರಿಸಿದಾಗ ಒಂದು ಹೈಡ್ರೋಜನ್ ನ ಸ್ಥಾನಪಲ್ಲಟ ಕ್ಲೋರಿನ್ ಅದ್ರ ಜೊತೆಗೆ ಹೋಗಿ CH3Cl ರೂಪುಗೊಳ್ಳುತ್ತೆ. ಅದೇ ರೀತಿ ನೀವು ಕೆಳಗಡೆಯ ಸ್ಟೆಪ್ಸ್ ಗಳನ್ನ ನೀವು ನೋಡಬಹುದು. ಎಲ್ಲಾ ಹಂತದಲ್ಲೂ ಸೂರ್ಯನ ಬೆಳಕಿನ ಜೊತೆಯ ಸಮ್ಮುಖದಲ್ಲಿ ಏನಾಗ್ತಾ ಇದೆ, ಹೈಡ್ರೋಜನ್ ನ ಸ್ಥಾನಪಲ್ಲಟ ಕ್ಲೋರಿನ್ ಹೋಗಿ ಕುತ್ಕೊಳ್ತಾ ಇದೆ. ಸೊ ಇದನ್ನ ಆದೇಶನ ಕ್ರಿಯೆ ಅಂತ ಕರಿತೀವಿ. ಹೈಡ್ರೋಕಾರ್ಬನ್ಗಳು ಈ ರೀತಿ ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಉತ್ಕರ್ಷಣ, ದಹನ ಕ್ರಿಯೆಗಳನ್ನ ತೋರಿಸುತ್ತೆ. ಓಕೆ, ಇನ್ನು ಎಥೆನಾಲ್ ಮತ್ತೆ ಎಥೆನೋಯಿಕ್ ಆಮ್ಲ. ಎಥೆನಾಲ್ ಅನ್ನ ನಾವು ಇವಾಗಷ್ಟೇ ನೋಡಿದ್ವಿ. ಎಥೆನಾಲ್ ಉತ್ಕರ್ಷಣೆ ಆದಾಗ ಎಥೆನೋಯಿಕ್ ಆಮ್ಲವನ್ನ ಕೊಡ್ತಾ ಇರತ್ತೆ. ಸೊ ಎಥೆನಾಲ್ ನ ಗುಣಲಕ್ಷಣಗಳು ಅಂತ ಅಂದ್ರೆ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ಎಥೆನಾಲ್ ನ ರಚನಾ ಸೂತ್ರ, ಆಯ್ತಾ? ಸೊ ಇಲ್ಲಿ ಮಧ್ಯದಲ್ಲಿ ಇರೋದು ಇದು ಕಾರ್ಬನ್ ನ ಪರಮಾಣು ಆಗಿರತ್ತೆ. ಇನ್ನು ಪಕ್ಕದಲ್ಲಿ ಅದಕ್ಕೆ ತಾಗಿಕೊಂಡು ಇದು ಹೈಡ್ರೋಜನ್ ನ ಪರಮಾಣು, ಇದು ಹೈಡ್ರೋಜನ್, ಇದು ಹೈಡ್ರೋಜನ್ ಆಗಿರುತ್ತೆ, ಇದು ಸಹ ಹೈಡ್ರೋಜನ್, ಇಲ್ಲೂ ಹೈಡ್ರೋಜನ್ ಇರುತ್ತೆ, ಇದು ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಇರುತ್ತೆ. ಬಟ್ ಇದು ಆಕ್ಸಿಜನ್ ನ ಪರಮಾಣು ಆಗಿರುತ್ತೆ. ಅಂದ್ರೆ ಒಂದು OH ಬಂದಿದ್ರೆ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಇರ್ಬೇಕಿತ್ತು, ಹೈಡ್ರೋಜನ್ ನ ಬದಲಿಗೆ OH ಗುಂಪು ಬಂದು ಸೇರ್ಕೊಂಡಿರೋದ್ರಿಂದ ಇದನ್ನ ಎಥೆನಾಲ್ ಅಂತ ಕರಿತೀವಿ. ಇದರ ಗುಣಲಕ್ಷಣಗಳು ಹೇಗೆ ಅಂತ ಅಂದ್ರೆ ಕೊಠಡಿ ಉಷ್ಣಾಂಶದಲ್ಲಿ ಇದು ದ್ರವ ರೂಪದಲ್ಲಿರುತ್ತೆ. ಹಾಗೆ ಇದೊಂದು ಉತ್ತಮ ದ್ರಾವಕ. ನಾವು ಹಲವಾರು ಔಷಧಗಳಲ್ಲಿ ಎಥೆನಾಲ್ ಅನ್ನ ನೋಡಬಹುದು. ಅಂದ್ರೆ ನೀವು ಯಾವುದೇ ಒಂದು ಮೆಡಿಸಿನ್ ಅನ್ನ ತಗೊಂಡ್ ಬಂದಾಗ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಚೆಕ್ ಮಾಡಿದ್ರೆ ಎಥೆನಾಲ್ ಇರೋ ಸಾಧ್ಯತೆ ಇದೆ. ಅಂದ್ರೆ ಔಷಧಗಳಲ್ಲಿ ಇದನ್ನ ಬಳಸಿರ್ತಾರೆ. ಅದಲ್ಲದೆ ನಾವೇನು ಮಾರ್ಕೆಟ್ ಅಲ್ಲಿ ಆಲ್ಕೋಹಾಲ್, ಸರಾಯಿ ಅಂತ ಏನು ಸಿಗತ್ತಲ್ವಾ, ಆ ಸರಾಯಿಯಲ್ಲಿ ಮುಖ್ಯವಾದಂತಹ ಘಟಕ ಈ ಎಥೆನಾಲೇ ಆಗಿರುತ್ತೆ. ಅದೇ ರೀತಿ ಇದರ ಪ್ರತಿಕ್ರಿಯೆ ಸೋಡಿಯಂನ ಜೊತೆಗೆ ಇದು ವರ್ತಿಸಿ ಸೋಡಿಯಂ ಇಥಾಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಹಾಗೆ ಇಲ್ಲಿ ಸಾರೀಕೃತ H2SO4 ನೊಂದಿಗೆ ಎಥೆನಾಲ್ ವರ್ತಿಸಿದಾಗ ಅಲ್ಕಿನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಇದು ಉಂಟು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಸಾರೀಕೃತ ಹೈಡ್ರೋ H2SO4 ಸಲ್ಫ್ಯೂರಿಕ್ ಆಮ್ಲವನ್ನ ಏನಂತ ಕರೀತಾರೆ, ನಿರ್ಜಲೀಕರಣ ಏಜೆಂಟ್. ಯಾಕೆ ಅಂದ್ರೆ ಅದು ಹೈಡ್ರೋಜನ್ ಅನ್ನ ತೆಗೆದು ಹಾಕ್ತಾ ಇದೆ. ಹಾಗಾಗಿ ನಿರ್ಜಲೀಕರಣ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಅಂದ್ರೆ ನೀರಿನ ಅಣುವನ್ನ ತೆಗೆದು ಹಾಕ್ತಾ ಇರೋದ್ರಿಂದ ಇದನ್ನ ನಿರ್ಜಲೀಕರಣ ಏಜೆಂಟ್ ಅಂತ ಕರೀತಾರೆ. ಇನ್ನು ಎಥೆನೋಯಿಕ್ ಆಮ್ಲ ಅಂತ ಅಂದ್ರೆ ಅದು ಕಾರ್ಬಾಕ್ಸಿಲಿಕ್ ಆಮ್ಲದ ಒಂದು ಸಂಯುಕ್ತ, ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿದಂತಹ ಒಂದು ದುರ್ಬಲ ಆಮ್ಲ ಆಗಿದೆ. ಇದು ಕರಗುವ ಬಿಂದು 290 ಇದ್ದು ಚಳಿಗಾಲದಲ್ಲಿ, ಶೀತ ವಾತಾವರಣದಲ್ಲಿ ಶೀಘ್ರವಾಗಿ ಹೆಪ್ಪುಗಟ್ಟತ್ತೆ. ಹಾಗಾಗಿ ಇದನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತಾನು ಕರೀತಾರೆ. ಎಥೆನೋಯಿಕ್ ಆಮ್ಲದ ಸಾಮಾನ್ಯ ಹೆಸರು ಅಸಿಟಿಕ್ ಆಮ್ಲ ಅಂತ. ಸೊ ಈ ಅಸಿಟಿಕ್ ಆಮ್ಲವನ್ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರೆಯೋದಿಕ್ಕೆ ಕಾರಣ, ಚಳಿಗಾಲದಲ್ಲಿ ಇದು ಹೀಗೆ ಮಂಜಿನ ರೀತಿಯಲ್ಲಿ ಗಟ್ಟಿ ಆಗ್ಬಿಡತ್ತೆ. ನೀವಿಲ್ಲಿ ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಲ್ವಾ, ಇದು ಮಂಜಿನ ಒಂದು ಚಿತ್ರ. ಈ ಗ್ಲೇಷಿಯಲ್ ಅಸಿಟಿಕ್ ಆಮ್ಲವು ಕೂಡ ಇದೇ ರೀತಿ ಗಟ್ಟಿಯಾಗಿ, ಇದು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ. ನೀವು ಇದೆರಡನ್ನು ನೋಡಿದ್ರೆ ಇದು ಕೂಡ ಮಂಜಿನ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಲ್ವಾ, ಹಾಗಾಗಿ ಇದನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಹಾಗೆ ಇದನ್ನ ನೀರಿನಲ್ಲಿ 5ರಿಂದ 8% ಅಷ್ಟು ಅಸಿಟಿಕ್ ಆಮ್ಲವನ್ನ ತಗೊಂಡ್ರೆ ಅದನ್ನೇ ನಾವು ವಿನೆಗರ್ ಅಂತ ಹೇಳೋದು. ಓಕೆ, ಇನ್ನು ಎಥೆನೋಯಿಕ್ ಆಮ್ಲದ ಪ್ರತಿಕ್ರಿಯೆಗಳು ಅಂತ ನೋಡಿದ್ರೆ ಎಸ್ಟರೀಕರಣ ಕ್ರಿಯೆ. ಯಾವಾಗ ಎಥೆನೋಯಿಕ್ ಆಮ್ಲ ಎಥೆನಾಲ್ ನ ಜೊತೆಗೆ ವರ್ತಿಸುತ್ತೋ ಎಸ್ಟರ್ ಅನ್ನುವಂತಹ ಒಂದು ಸಂಯುಕ್ತವನ್ನ ಉಂಟು ಮಾಡುತ್ತೆ. ಅದರ ಜೊತೆನಲ್ಲಿ ನೀರು ಉಂಟಾಗ್ತಾ ಇರತ್ತೆ.
ಸೊ ಈ ಎಸ್ಟರ್ಗಳು ಸಿಹಿ ವಾಸನೆಯನ್ನ ಹೊಂದಿದ್ದು, ಫ್ರೂಟ್ ಥರ ಸ್ಮೆಲ್ ಇರುತ್ತೆ ಇದಕ್ಕೆ. ಇದನ್ನ ಸುಗಂಧ ದ್ರವ್ಯ ಮತ್ತೆ ಸುವಾಸನಾ ಏಜೆಂಟ್ಗಳ ತಯಾರಿಕೆಯಲ್ಲಿ, ಅಂದ್ರೆ ಏನು ಪರ್ಫ್ಯೂಮ್ ಏನಿರುತ್ತೆ ಅದರ ತಯಾರಿ ಮಾಡೋದಿಕ್ಕೆ ಇದನ್ನ ಬಳಸ್ತಾ ಇರ್ತಾರೆ. ಆದ್ರೆ ಯಾವಾಗ ಈ ಎಸ್ಟರ್ ಅನ್ನ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ವರ್ತಿಸ್ತೀವೋ ಪುನಃ ನಾವು ಆಲ್ಕೋಹಾಲ್ ಅನ್ನ ಪಡಿಬಹುದು. ಹಾಗೆ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ನಮ್ಗೆ ಮರಳಿ ಸಿಗ್ತಾ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಸಾಬೂನು ತಯಾರಿಕೆಯಲ್ಲಿ ಬಳಸೋದಕ್ಕೆ ಇದನ್ನ ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಈ ಪ್ರಕ್ರಿಯೆ ಏನಿದೆ ಇದು ಸಾಬೂನು ತಯಾರಿಕೆಯಲ್ಲಿ ಬಳಕೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ. ಇನ್ನು ಎಥೆನೋಯಿಕ್ ಆಮ್ಲ ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಜೊತೆಗೆ ವರ್ತಿಸತ್ತೋ ಇದೇನ್ ಮಾಡತ್ತೆ, ಲವಣ ಮತ್ತೆ ನೀರನ್ನ ಉಂಟು ಮಾಡ್ತಾ ಇರತ್ತೆ. ಸೋಡಿಯಂ ಲವಣ, ಹೌದಾ? ಈ ಲವಣ ಮತ್ತೆ ನೀರನ್ನ ಉಂಟು ಮಾಡ್ತಾ ಇರತ್ತೆ. ಇದು ಎಥೆನೋಯಿಕ್ ಆಮ್ಲದ ವರ್ತನೆ ಆಗಿದೆ. ಇನ್ನು ಸಾಬೂನು ಮತ್ತೆ ಮಾರ್ಜಕಗಳು ಅಂತ ನೋಡೋದಿದ್ರೆ, ಸಾಬೂನು ಅಂದ್ರೆ ದೀರ್ಘ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಆಗಿದೆ. ಸೊ ಈ ಸಾಬೂನು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ನಾವು ನೋಡಿದೀವಿ ಸಾಬೂನನ್ನ ನಾವು ಬಟ್ಟೆಗೆಲ್ಲ, ಅಂದ್ರೆ ಏನು ಎಣ್ಣೆ ಜಿಡ್ಡಿನ ಅಂಶವನ್ನ ತೆಗೆದು ಹಾಕೋದಿಕ್ಕೆ ಅಥವಾ ಕೊಳೆಯನ್ನ ತೆಗೆದು ಹಾಕೋದಿಕ್ಕೆ ನಾವು ಸಾಬೂನನ್ನ ಬಳಸೋದು ಅಲ್ವಾ. ಆದ್ರೆ ಆ ಸಾಬೂನಲ್ಲಿ 2 ತುದಿಗಳಿರತ್ತೆ. ಅಂದ್ರೆ ಸಾಬೂನು ಕಣ ಹೇಗಿರತ್ತೆ ಅಂದ್ರೆ ಹೀಗೆ 2 ತುದಿಯನ್ನ, ಒಂದು ತಲೆ ರೀತಿಯಲ್ಲಿ ಇದ್ರೆ ಇನ್ನೊಂದು ಬಾಲದ ರೀತಿಯಲ್ಲಿ ಇರತ್ತೆ. ಈ ತಲೆ ರೀತಿಯ ತುದಿ ಇದು ನೀರನ್ನ ಆಕರ್ಷಿಸುವಂತಹ ತುದಿಯಾಗಿರುತ್ತೆ. ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಅಲ್ವಾ. ಸೊ ಈ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಏನಿರುತ್ತೆ ಇದು ನೀರನ್ನ ಆಕರ್ಷಿಸ್ತಾ ಇರತ್ತೆ. ಹಾಗೆ ಈ ಬಾಲದಂತಹ ತುದಿ ನೀರನ್ನ ವಿಕರ್ಷಿಸ್ತಾ ಇರತ್ತೆ. ಇದಕ್ಕೆ ನೀರ್ ಕಂಡ್ರೆ ಭಯ. ಹಾಗಾಗಿ ಇವೇನ್ ಮಾಡತ್ತೆ, ಪ್ರತಿಯೊಂದು ಕಣಗಳು ಕೂಡ ನೀರನ್ನ ಆಕರ್ಷಿಸುವಂತಹ ತುದಿ ಈ ರೀತಿಯಾಗಿ ಇದ್ರೆ ವಿಕರ್ಷಿಸುವ ತುದಿ ಹೀಗೆ ಒಳಗಡೆಗೆ ಹೀಗೆ ಸೇರ್ಪಡೆಯಾಗಿ ಈ ರೀತಿಯ ಒಂದು ರಚನೆಯನ್ನ ಉಂಟು ಮಾಡತ್ತೆ. ಇದನ್ನ ಮಿಸೆಲ್ ಅಂತ ಕರೀತಾರೆ. ಈ ನೀರನ್ನ ಆಕರ್ಷಿಸುವಂತಹ ತುದಿ, ನಾವ್ ಯಾವಾಗ ಬಟ್ಟೆಗೆ ನೀರ್ ಹಾಕಿ ನೀರಿನ ಮೇಲೆ ಸೋಪನ್ನ ಹಾಕ್ತಿವೋ ಈ ನೀರನ್ನ ಆಕರ್ಷಿಸುವಂತಹ ತುದಿ ನೀರಿನಲ್ಲಿ ಕರಗತ್ತೆ. ನೀರನ್ನ ವಿಕರ್ಷಿಸುವಂತಹ ತುದಿ ಅಂದ್ರೆ ಕಾರ್ಬನ್ನ ತುದಿ ಸರಪಳಿ ಏನಿರತ್ತೆ ಅದು ಎಣ್ಣೆ ಅಥವಾ ಕೊಳೆಯನ್ನ, ಇಲ್ಲಿ ಮಧ್ಯದಲ್ಲಿ ಕೊಳೆ ಇದ್ರೆ ಅದನ್ನ ಹೀಗೆ ಸೇರ್ಕೊಂಡು ಅದನ್ನ ಕಿತ್ತು ತೆಗೆಯುವಲ್ಲಿ ಸಹಕಾರಿಯಾಗತ್ತೆ. ಹೀಗೆ ಸಾಬೂನಿನ ಕ್ರಿಯೆ ನಡೆದು ಕೊಳೆ ಅಥವಾ ಜಿಡ್ಡು ಏನಿರತ್ತೆ ಅದು ತೆಗೆದು ಹಾಕಲ್ಪಡತ್ತೆ. ಇನ್ನು ಕೆಲವೊಂದ್ ಬಾರಿ ನಾವು ನೋಡ್ತೀವಿ ನೀರೇನ್ ಇರತ್ತೆ ಅದು ಗಡಸ್ ನೀರಾಗಿರತ್ತೆ. ಅಂದ್ರೆ ಸಾಬೂನನ್ನ ನೀರಿಗೆ ಹಾಕಿದ ತಕ್ಷಣ ನೀರಿನಲ್ಲಿ ಕರಗದಂತಹ ಬಿಳಿ ಬಣ್ಣದ ಒಂಥರ ಪೇಸ್ಟ್ ತರದ್ದು ರಚನೆ ಉಂಟಾಗತ್ತೆ ಅಲ್ವಾ. ಅಂದ್ರೆ ಬಿಳಿ ಬಿಳಿ ಒಂದು ಪೌಡರ್ ತರ ಇರತ್ತೆ. ಅಂದ್ರೆ ಅರ್ಥ ನೀರು ಗಡಸಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಲವಣಗಳು ನೀರಿನ ಗಡಸುತನಕ್ಕೆ ಕಾರಣ ಆಗಿರುತ್ತೆ. ಸೊ ಈ ನೀರಿನ ಗಡಸುತನ ಅಂದ್ರೆ ಗಡಸು ನೀರು ಇದ್ದಾಗ ನಾವೇನ್ ಮಾಡ್ಬೇಕು, ಸೋಪಿಗಿಂತ ಅನುಕೂಲ ಮಾರ್ಜಕಗಳು. ಮಾರ್ಜಕ ಅಂದ್ರೆ ಏನು? ಮಾರ್ಜಕಗಳು ಅಂತ ಅಂದ್ರೆ ಸಲ್ಫೋನಿಕ್ ಆಮ್ಲದ ಸೋಡಿಯಂ ಲವಣ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳನ್ನ ನಾವು ಮಾರ್ಜಕಗಳು ಅಂತ ಕರಿತೀವಿ. ಈ ಮಾರ್ಜಕಗಳು ಗಡಸು ನೀರಿನ ಜೊತೆಗೆ ವರ್ತಿಸಿ ಯಾವುದೇ ಒತ್ತಡವನ್ನ ಉಂಟು ಮಾಡೋದಿಲ್ಲ. ಅಂದ್ರೆ ಒತ್ತಡ ಅಂದ್ರೆ ನಾನೀಗಷ್ಟೇ ಹೇಳ್ದೆ ಅಲ್ವಾ, ಬಿಳಿ ಬಿಳಿ ಬಣ್ಣದ ಒಂದು, ನೀವು ಗಡಸು ನೀರನ್ನ ನೋಡಿದಾಗ ಸ್ವಲ್ಪ ಈ ಬಕೆಟ್ ಒಳಗಡೆಗೆ ಅಥವಾ ಟ್ಯಾಪ್ ಮೇಲೆ ಎಲ್ಲ ನೀವು ಆ ನೀರನ್ನ ಹಾಗೆ ಬಿಟ್ರೆ ಅದು ಬಿಳಿ ಬಣ್ಣದ ಒಂದು ಪದರವನ್ನ ಉಂಟು ಮಾಡಿರತ್ತೆ, ಲೇಯರ್ ಅನ್ನ, ಗಡಸು ನೀರು ಅಲ್ವಾ. ಆದ್ರೆ ಮಾರ್ಜಕಗಳು ಈ ರೀತಿಯ ರಚನೆಯನ್ನ ಉಂಟು ಮಾಡೋದಿಲ್ಲ. ಹಾಗಾಗಿ ಇವುಗಳನ್ನ ಶಾಂಪೂ ಮತ್ತೆ ಬಟ್ಟೆ ಸ್ವಚ್ಛಗೊಳಿಸುವಂತಹ ಉತ್ಪನ್ನಗಳಲ್ಲಿ ಬಳಸಲಾಗುತ್ತೆ. ಸೊ ಇವಿಷ್ಟು ಸಾಬೂನು ಮತ್ತೆ ಮಾರ್ಜಕಗಳ ಬಗ್ಗೆ ಆಗಿತ್ತು. ಈ ಮಿಸೆಲ್ನ ರಚನೆ ಹಾಗೆ ಇದರ ಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಪಾಠ ಕಂಪ್ಲೀಟ್ ಆಗಿದೆ. ಎಲ್ಲಾ ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.